ನೆಚ್ಚಿನ ಶ್ರೀ ರಂಗಾಯಣ ರಘು ಅವರನ್ನ ಬರ್ಲಿ ಜೋರಾದ ಚಪ್ಪಾಳೆ. ನೋಡುತ್ತ ಹಂಗತ್ತ ಹಿಂಗತ್ತ ಬಿದ್ಬಿಟ್ಟೆ ಎಲ್ಲ ರೂಪಂ ಬಂದಟ್ಟೆ. ನಾನು ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಿದ್ದಲ್ಲ ಅನ್ಕೊಂಡ್ಬಿಟ್ಟಿದೆ. ಪರವಾಗಿಲ್ಲ, ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ನಮಸ್ಕಾರ 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 ನಮಸ್ಕಾರ. ಮೂರು ಸಾಕ? ಮೂರು. ಶರಣೋ 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 ಶರಣೋ. ಓ, ಇಲ್ಲೂ ಇದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ನನಗೆ ಫಸ್ಟು ದ್ವಾಪರ ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿದಾರಲ್ಲ, ಮಾಳವಿಕರು ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ. ದ್ವಾಪರ 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 ಬನ್ನಿ ಬನ್ನಿ, ನಂಗೆ ಹೇಳ್ಕೊಡಿ ಬನ್ನಿ ಪ್ಲೀಸ್. ದ್ವಾಪರ ದ್ವಾಪರ ಬನ್ನಿ ಬನ್ನಿ, ಹೇಳ್ಕೊಡ್ಬೇಕು ನೀವು. ಮಾಡ್ಲಾ ಬೇಡವಾ? ಪ್ಲೀಸ್ ಮಾಡ್ಬೇಕು. ಜೋರ ಚಪ್ಪಾಳೆ ಬರ್ಲಿ. ಚಪ್ಪಾಳೆ ಜೋರಾಗೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಮಾಳವಿಕಾ ಅವರು ನನಗೀಗ ಡ್ಯಾನ್ಸ್ ಹೇಳ್ಕೊಡ್ತಾರೆ ಮೇಡಮ್. ಫಸ್ಟ್ ಮೇಡಮ್, ಫಸ್ಟ್ ಎಸ್ ಇಟ್ಲ. ಹಾಂ, ಓ ಹಿಂಗೆ ದ್ವಾಪರ ದ್ವಾಪರ ಎಸ್. ಮುಂದಕ್ಕೆ ಹಿಂಗಲ್ಲ ನಾನು ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಲ್ಲ ಇಲ್ಲ, ಮ್ಯೂಸಿಕ್ ಹಾಕ್ತೀವಿ. ಇರಿ ಇರಿ ಬೇಡ ಸಾಕು. ಚಪ್ಪಾಳೆ. ಸುಮ್ಮನೆ ಮಗಳ ಥ್ಯಾಂಕ್ ಯು ಮೇಡಮ್. ಬೈಕಬೇಡಿ, ನಾನು ಗಣಪಂತರ ಮಾಡೋಕ್ಕಾಗಲ್ಲ. ಸರಿ, ನೋಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ. ಯಾಕೆ ಹೇಳಿ, ಅವ್ರ ಲೈನ್ಸು ನಾನು ಅವನಿಬ್ರು ಒಂದೇ ಥರ ಇದ್ದೀವಿ, ನನಗೆ ಸೆಟ್ ಆಗುತ್ತಾ ಅಂತ. ಭಾಳ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಶ್ರೀನಿವಾಸ ರಾಜು ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ, ನಾನು ಇಲ್ಲಿ ಕನ್ನಡಿಗಾಗಿದ್ದೀನಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶ್ ಅವ್ರನ್ನ ಹಾಕೊಂಡು ಅಂತ. ಗಣೇಶ್ ಅವ್ರು ಯೋಚನೆ ಮಾಡ್ತಾರೆ, ಆಹಾ ಶ್ರೀನಿವಾಸ ರಾಜು ಬತ್ತವ್ರೆ, ಒಂದು ಒಳ್ಳೆ ಕ್ರೈಮು ಪಚ್ಕ ಚುಚ್ಬಿಟ್ಟು ಮಾಡ್ಬಿಡೋಣ ಅಂತ. ಇಬ್ರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಬದ್ರ ಕೂತ್ಕೋತಾರೆ. ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ, ಇವ್ರ ಯೋಚನೆ ಬೇರೆ. ಎರಡೂ ಬೇಡ, ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡೋಣ ಅಂತ ಹೇಳಿ ಈ ಕೃಷ್ಣ പ്രണയ സഖി എന്താ മലയാളം മാളവിക എന്താ നായർ നല്ല സഖി ಹೌದಲ್ಲ. ಭಾಳ ತುಂಬ ಅದ್ಭುತವಾದಂಥ ಕತೆ. ನಾನು ಬೆಳಗಿನ ಜಾವ 5:15 ಅಥವಾ 4:00 ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ. ಯಾವ್ದು ಹೇಳಿ, ಮುಂಗಾರು ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು, ಹಾಲು ಹಾಕೋರು, ದರ ಗೆದ್ಬಿಟ್ಟಿದೆ ಅವಾಗ. ಅದಾದ್ಮೇಲೆ ತಿರ್ಗಾ ಇದೆ ಪೇಪರ್ ಹಾಕೋರು ಬೆಳಗಿನ ಜಾವ 4:00 5:00 ದ್ವಾಪರ. ನಾನು ಮಲಗಿದ್ದವ್ರು ಎದ್ಬಿಟ್ಟು ಡ್ಯಾನ್ಸ್ ಆಡ್ಬೋದು, ದ್ವಾಪರ ಅಂದ್ಬಿಟ್ಟು. ಅಷ್ಟೊಂದು ಪಾಪ್ಯುಲರ್ ಆಗಿದೆ. ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಹ್ಯಾಟ್ಸಪ್ಪು. ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ್ತ 8 ಮದುವೆ ಮಾಡೋದಪ್ಪ ಇದರಲ್ಲಿ. ಅಷ್ಟಾಗೆ ಇದ್ಯಾವುದೋ ಬಟ್ಟೆ ಹಾಕೊಂಬಂದು ಪ್ಯಾಂಟ್ ಹಾಕೊಂಬಂದ್ಬಿಟ್ಟಿದ್ದಾನೆ. ಅವಾಗ ಪಂಚ ಹೊಡ್ಕೊಂಬಂದಿದ್ನಲ್ಲ, ತುಂಬ ಮುದ್ದಾಗಿ ಕಾಣ್ತಾರೆ. ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸ ರಾಜು ಅವ್ರು ಮಾಡಿ, ಅವರಿಬ್ಬರಿಗೂ ನಮಗೆ ತುಂಬ ಕನ್ಫ್ಯೂಸ್ ಆದ್ವಿ, ಹೆಂಗೆ ಸೆಟ್ ಆಗುತ್ತೆ ಇವರಿಬ್ಬರಿಗೆ ಅಂತ. ಆದರೆ ಸಿನಿಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನಿಮಾ. ಇಡೀ ನಮ್ಮ ತಂಡ, ಇನ್ನೂ ನಮ್ಮ ದಡಪ ಬಂದಿಲ್ಲ. ಯಾರು ಹೇಳಿ, ಆಗ ಯಾರೋ ಹೇಳಿದ್ರಿ ಇಲ್ಲಿ ಅಧ್ಯಕ್ಷರು ಅವರಲ್ಲಿ ಸಿದ್ದರಾಮಯ್ಯನಿಂದ ಓಡ್ತಾವ್ರೆ. ಬಂದೆ ಅಂತ ಓಡ್ತಾವ್ರೆ. ಅಧ್ಯಕ್ಷನ್ ಮಾಡ್ಬಿಟ್ಟಾರ ಅವ್ರಿಗೆ.
ರಂಗಣ್ಣ ಬಿಸಿ ಇಲ್ಲ ರಂಗಣ್ಣ ಓಡಾಡ್ತಾವ್ರೆ. ಸಿನಿಮಾ ಮರ್ತ್ಬಿಟ್ಟಾರೆ ಪಾಪ, ಸಾಧಕ್ಕೆ ಹೋಗಿಲ್ಲ. ಏನ್ ಮಾಡೋದು, ಅವ್ರನ್ನ ಅಬ್ಜೆಕ್ಷನ್ ಮಾಡ್ಬಿಟ್ಟಿದ್ದಾರೆ. ಇರ್ಲಿ, ಅವ್ರು ಎಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ. ಒಂದು ಒಳ್ಳೆ ತುಂಬಾ ಸಾಂಗ್ಸ್ ಅಂತೂ ನೀವೆಲ್ಲರೂ, ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ. ಅದನ್ನ ಎಲ್ಲ ಎಲ್ಲರೂ ಮಾಡಿದ್ದೀರಾ, ಬಹಳ ಖುಷಿ ಆಗುತ್ತೆ. ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡೋರು ಇದನ್ನ. ಸೂಪರ್, ಎಕ್ಸ್ಟ್ರಾರ್ಡಿನರಿ. ದ್ವಾಪರ ನೀವೆಲ್ಲ ಆಡಿದ್ದು? ದ್ವಾಪರ ನೀವೆಲ್ಲ ಮಾಡಿದ್ದು? ಕಲಿಯುಗದವ್ರು ಎದ್ದು ನಿಂತ್ಕೊಂಡು ಹೇಳಿ ಹಾಯ್ ಅಂತ. ಸೂಪರ್. ಅಪ್ಪ ಇಲ್ಲೋಡು ಇಲ್ಲೋಡು, ಸೂಪರ್. ನಿಜವಾಗ್ಲೂ ಕೃಷ್ಣಂ ಪ್ರಣಯ ಸಖಿ. ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ನಾನೊಂಥರ ಎರಡನೇ ದೊಡ್ಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿಗೆ. ನಿಜವಾಗ್ಲೂ ಎರಡನೇ ಅಪ್ಪ ನಾನು. ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ. ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು 30 ಸಿನಿಮಾ ಜೊತೆ ಮಾಡಿದ್ದೀನಿ. ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ರಂಗಣ್ಣಂಗೆ ಹಾಕಿ ಅಂತ ಹೇಳ್ತಾರೆ. ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದವನೊಂದು ಕೆಲಸ, ಹಂಗೆ ಮಕ್ಕಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ. ಹಿಂಗೆ ಮಾಡಿ ಅಂತ ಅದೇನು ಅಂತಾರೆ ಇವಾಗ ಹೇಳಲ್ಲ. ಒಳ್ಳೆ ಬಹಳ ಒಳ್ಳೆ ಗೆಸ್ಟರು, ತುಂಬ ಎಂಜಾಯ್ ಮಾಡ್ತೀರಾ. ನಿಜವಾಗ್ಲೂ ಒಂದು ಬೇರೆ ಥರದ್ದು. ನೀವು ಕರೋನಾ ಬಂದ್ಮೇಲಿಂದ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ, ಹಿಂಗೆ ಅಂತ ಬೇಡ. ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರಿಗೆ ಬನ್ನಿ, ನೀವು ಎಂಜಾಯ್ ಮಾಡ್ತೀರಾ. ಒಬ್ಬೊಬ್ಬರೇ ನಗಬೇಡಿ, ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಗ್ಬೋದು. ನಾವು ಅನ್ಕೋತಾ ಇರ್ತಿದ್ವಿ ಏನು ಹಿಂಗೆ ಒಬ್ಬೊಬ್ಬರೇ ನಗ್ತಾರಂತೆ. ಇಲ್ಲ, ಎಲ್ಲ ಗಿಡದ ಸಂದೆ ಮರದ ಸಂದೆ ಕೂತ್ಕೊಂಡು ನೋಡ್ಕೊಂಡು ಅಂತಾರೆ. ಹಂಗೆ ಮಾಡಬೇಡಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ. ಚೆನ್ನಾಗಿದ್ರೆ ಮುಂದುವರಿಸಿ, ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ತಾಯಿನಿಗೂ ನಮ್ಮ ತಾಯಿನಿಗೂ ನೋಡ್ಬೇಡಿ. ಚೆನ್ನಾಗಿದೆ, ದೇವಣ ಚೆನ್ನಾಗಿದೆ, ಹೊಟ್ಟೆ ಹಿಡ್ಕೊಂಡು ಹಾಕ್ಬಿಡ್ತೀರಾ ಸತ್ವಾಗ್ಲು. ನೋಡ್ತೀರಲ್ವಾ? ನೀವೊಂದು 10 ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ? 10,000 ಆಗುತ್ತೆ. 10,000 10 ಜನಕ್ಕೆ ಕೇಳಿದ್ರೆ ಇದು ಒರಿಜಿನಲ್. ಇದು ನೀವು ಮಾಡ್ಬೇಕಾ ಪ್ರಮೋಷನ್ನ? ನಮ್ಮ ಪ್ರೊಡ್ಯೂಸರು ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡಿದು, ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಈ ಸಿನಿಮಾಕ್ಕೆ ತಂದು ದುಡ್ಡು ಹಾಕಿದ್ದಾರೆ. ನೋಡ್ತೀರಲ್ವಾ? ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಾ ಮಾಳಕಿನ ಜೊತೆ? ಬೇಡ, ನೋಡ್ತೀವಿ ಬೇಡಪ್ಪ, ನಂಗೆ ಆಗಲ್ಲ. ಸುಮ್ಮನೆ ಮತ್ತೊಮ್ಮೆ ಮಗನ ಹೇಳ್ತಾ ಇದೀವಿ, ಎಂಜಾಯ್ ಮಾಡಿ, ಸಿನಿಮಾ ಮಾಡಿ. ಆಗಸ್ಟ್ 15 ತಪ್ಪದೆ ನೋಡಿ. ಶರಣು, ಬಾಯ್. ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ, ಮಾತಾಡ್ತಾರೆ, ನಾವು ಕಾಯ್ತಾ ಇದೀವಿ. ಓಕೆ, ಬರ್ತಾರೆ ಸರ್. ಥ್ಯಾಂಕ್ ಯು. ನಮ್ಮ ನಿರ್ದೇಶಕರು ನೋಡಿ, ಎಲ್ಲಾ ಸಿನಿಮಾಗಳಲ್ಲಿ ನಾವು ಯೂಶುವಲ್ ಆಗಿ ಏನ್ ನೋಡ್ತೀವಿ, ಟ್ರೇಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಸ್ಟೋರಿ ಲೈನ್ ಏನಾದ್ರೂ ಗೊತ್ತಾಗುತ್ತೆ. ನಮ್ಮ ಶ್ರೀನಿವಾಸ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ. ನಿಮ್ಮ ಪಾತ್ರದ ಬಗ್ಗೆ ಅಟ್ಲೀಸ್ಟ್ ನೀವಾದ್ರೂ ಹೇಳ್ತೀರಾ ಅಂತ ನಾವು, ನಮ್ಮ ಪ್ರೆಸ್ ಅವರು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಮ್ಮ, ಆವಾಗ ಪೇಪರ್ ಅಂತೂ ಒಂದೇ ಒಂದು ಇತ್ತು. ಇವಾಗ 9 ಜನ ಅವರೇ. ಯೂಟ್ಯೂಬ್, ಆಟ್ಯೂಬ್, ಸೀಟ್ಯೂಬ್, ಓಟ್ಯೂಬ್, ಲೂಟ್ಯೂಬ್ ಅಂದ್ಬಿಟ್ಟು ನೀವೇನೋ ಬಿಟ್ರೋ ಅಷ್ಟೇ. ಒಳಗೆ ದ್ವಾಸೆ, ಇಡ್ಲಿ ಎಲ್ಲ ಮಾಡಿ ಉರಿದು ಬಿಡ್ತಾರೆ ಹಾಕೊಂಡು. ಹೌದು. ಆಮೇಲಿಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರರಿದಾರಲ್ಲ, ಅವರು ಬರೆಯೋರು, ದೃಶ್ಯದವರು ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ. ಅವರು ನಮಗೂ ಸೂಪರ್ ಹಿಟ್ ಆಗಿದೆ. ಒಂದು ಹೊಸ ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ. ಈ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲರ ಮನಸ್ಸನ್ನ ತುಂಬಿಕೊಂಡಿದೆ. ನಿಮ್ ಫೇವ್ರೆಟ್ ಸಾಂಗ್ ಯಾವ್ದು ಸರ್? ಇವ್ ಡ್ಯಾನ್ಸ್ ಮಾಡಿದ್ರಲ್ಲ ಅದೇನಾ? ಹೌದು, ನನ್ಗಂತೂ ಅದನ್ನ ಹೇಳಿದ್ನಲ್ಲ, ನಾನು ಬೆಳಗಿಂದ 4:30-5 ಗಂಟೆಗೆಲ್ಲ ಎಬ್ಬರಿಸ್ಬಿಟ್ಟಿದ್ದಾರೆ ಅದನ್ನ. ಹಂಗಾಗಿ ನನ್ಗೆ ಅದು ತುಂಬಾ ಫೇವರೇಟ್ ನನಗೆ ಅದು. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು. ಒಂದ್ಸಲ ಜೋರಾಗಿ ನಮ್ಮ ನೆಚ್ಚಿನ ಕಲಾವಿದರಾಗಿರುವಂತಹ ಶ್ರೀ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓ ನಮ್ಮ ಅಯ್ಯೋ ಹೂವ ಎಲ್ಲ ಹಾಕ್ಬಿಟ್ಟವ್ರಪ್ಪ. ನಿಮಗೋಸ್ಕರ ಸರ್, ನಿಮಗೋಸ್ಕರ. ಥ್ಯಾಂಕ್ ಯು. ಆಲ್ರೈಟ್. ನಿಜಕ್ಕೂ ಕೂಡ ಎಷ್ಟು ಖುಷಿ ಕೊಡುತ್ತೆ. ರಂಗಣ್ಣದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಗೋಲ್ಡನ್ ಮ್ಯಾನ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನ. ಸರ್ ಮಾತಿಲ್ಲ ಸರ್, ಮಾತಾಡ್ಸಲ್ಲ ಬನ್ನಿ ಸರ್. ಅಂಡ್ ಮಾಲ್ವಿಕಾ ನಾಯರ್ ಅವರನ್ನ. ಕಮಾನ್. ನಿಮ್ಮ ಅಭಿಮಾನಿಗಳು ಅವಾಗ್ಲಿಂದ ಕಾತುರದಿಂದ ಕಾಯ್ತಾ ಇದ್ದಾರೆ ಸರ್.
Please come. Okay. So well, Jaskaran Singh ಅವ್ರಿಗೊಂದ್ಸಲ ಜೋರ ಚಪ್ಪಾಳೆ ಬರಲಿ. ಇದು ವೆರಿ ಟ್ಯಾಲೆಂಟೆಡ್. ಕನ್ನಡ ಎಷ್ಟು ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಹಾಡಿದ್ರು, ಬಹಳ ಖುಷಿ ಆಗುತ್ತೆ. ಸೊ ಸರ್ನ ಮಾಡ್ಬೇಕಾ ಅವ್ರನ್ನ ಆಮೇಲೆ ಮಾತಾಡಿಸ್ತೀನಿ. ಆದ್ರೆ ಅದಕ್ಕೂ ಮುನ್ನ ಸರ್ ಮೊದಲು ನಿಮ್ಮ ಎಲ್ಲ ಅಭಿಮಾನಿಗಳಿಗೂ ಒಂದ್ಸಲ ಹ್ಯಾಂಡ್ ವೇವ್ ಮಾಡ್ಬಿಡಿ ಸರ್. ಇನ್ನೊಂದ್ಸಲ ನಮಸ್ಕಾರ. ಸರ್ ಇದ್ದಾರೆ, ವೆರಿ ಗಾರ್ಜಿಯಸ್ ಬ್ಯೂಟಿಫುಲ್ ಮಾಲ್ವಿಕಾ ನಾಯರ್ ಅವರು ಇದ್ದಾರೆ. ಸೊ ಜಸ್ಕರನ್ ಅವರು ಇದ್ದಾರೆ. ಹಾಗೆ ಪಲ್ಲವಿ ಒಂದ್ಸಲ ಮೂಡ್ ಬರ್ಲಿ, ಹಾಗೆ ನಾವು ಕಲ್ತ್ಕೊಂಡ್ ಬಿಡ್ತೀವಿ. ಸರ್ ಇನ್ನೊಂದ್ಸಲ ಸರ್ ಪ್ರಯತ್ನ ಪಡ್ತೀರಾ? ನಾಗೇಂದ್ರ ಪ್ರಸಾದ್ ಸರ್ ಅವರು ವೇದಿಕೆಗೆ ಬರಬೇಕು, ಹಾಡ್ ಬರ್ತಿರೋ ಅವರು. ಬನ್ನಿ ಸರ್, ಬನ್ನಿ 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 ಸರ್. ರೆಡಿ? ಶರಣ್ಯ ಮ್ಯಾಮ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಮ್ಯಾಮ್. ಇವಾಗ ಎಲ್ಲರೂ ಹೆಜ್ಜೆ ಹಾಕ್ಬೇಕು. ಸರ್ ಸಂತೋಷ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ಕೂಡ ವೇದಿಕೆಗೆ ಬರಬೇಕು. ಕಮಾನ್ ಸರ್, ಡ್ಯಾನ್ಸ್ ಮಾಡ್ಸಲ್ಲ ಆದ್ರೆ ಅಟ್ಲೀಸ್ಟ್ ಜಾಯಿನ್ ಆಗಿ. ಪ್ಲೀಸ್ ಕಮ್ ಸರ್. ನೀವಿಲ್ಲ ಅಂದ್ರೆ ಟೀಮ್ ಕಂಪ್ಲೀಟ್ ಆಗಲ್ಲ. ಪ್ಲೀಸ್ ಕಮ್. ಜಗಪ್ಪ ಬನ್ರಿ ನೀವು. Song please. ಗೀತೆ ಬಗ್ಗೆ. I'm really happy. I would like to firstly I would like to thank God for this amazing opportunity, and after that Arjun Janya sir for giving me this great opportunity and his belief on me, and after that Nagendra Prasad sir, thank you so much for this great amazing lyrics, and Srinivas Raju sir, Ganesh sir, Malvika ma'am, Sharanya ma'am. So सभी का बहुत बहुत शुक्रिया दिल से. Thank you so much, and I'm really happy and blessed to be a part of this great journey of Dwapara. I never thought that I'll sing this song, and this will become a big hit. So it's a really great feeling for me. So words can't actually express the whole feeling, but I'm really thankful, grateful, and happy. ಥ್ಯಾಂಕ್ ಯು ಸೋ ಮಚ್. ಜಸ್ಕರನ್ ಸಿಂಗ್ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು So just ಪಾಜಿ. wanna say, this is your Just Kannada for you. आपके लिए हमेशा हाजिर. Thank you so much. Thank you everyone for your support. Thanks a lot. Thank you. ಥ್ಯಾಂಕ್ ಯು ಪಾಜಿ. Thank ಆಲ್ you. ದ ವೆರಿ ಬೆಸ್ಟ್. Thank ಥ್ಯಾಂಕ್ ಯು. ಆಲ್ ರೈಟ್. Anisuti. ಆಲ್ ರೈಟ್. ಸೊ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೋಸ್ಕರ ನಮಗೆ ಏನೋ ಅನಿಸ್ತಾ ಇದೆ, ನಿಮಗೂ ಏನಾದ್ರೂ ಅನಿಸ್ತಾ ಇದೆಯಾ? ಆಲ್ ರೈಟ್, ಅನಿಸುತ್ತಿದೆ ಏಕೋ ಇಂದು ಈ ಒಂದು ಗೀತೆಯನ್ನ ವಿಶೇಷವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೋಸ್ಕರ ಹಾಡೋದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಈಗ ತಾನೇ ಶಶಿಕುಮಾರ್ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಬರ್ಲಿ ನಮ್ಮ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಓಕೆ, ಸೊ ಎಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಅಭಿಮಾನಿಗಳಿಗೋಸ್ಕರ, ಸ್ವತಃ ಗೋಲ್ಡನ್ ಸ್ಟಾರ್ಗೋಸ್ಕರ ಈ ಒಂದು ಗೀತೆ. Sir, it's a humble request. Can you please come on the stage? Please, sir. ಫಾರ್ ದ ಜೋಶ್, ಕಮಾನ್ ಸರ್, ಬರ್ಲಿ ಮತ್ತೊಮ್ಮೆ. So guys, I would like to tell you a story. So my first song, the first song I sang in Kannada was Anisutide. So I can say this, my whole journey started from the song Anisutide, and from singing Ganesha's song to singing a song for him. The whole journey is really great. So said 2 lines. Yeah. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಆಹಾ ಎಂಥ ಮಧುರ ಯಾತನೆ ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ
ಅನಿಸುತ್ತಿದೆ ಯಾಕೋ ಇಂದು. Thank you, sir. Thank you so much. Thank you, everyone. ವಾ. ಸೊ ಕನ್ನಡ ಹಾಡು ನೀವು ಮುಂಗಾರು ಮಳೆಯ ಗೀತೆಯನ್ನ ತಗೊಂಡು ಫಸ್ಟ್ ನೀವು ಹಾಡಿದ ಅನಿಸುತ್ತಿದೆ. ಆ ಗೀತೆಯೊಂದಿಗೆ ಬ್ಲಾಕ್ ಬಸ್ಟರ್ ಗೀತೆಯನ್ನು ಕೂಡ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚಿತ್ರದಲ್ಲಿ ನೀವು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. Thank you. ಥ್ಯಾಂಕ್ ಯು. Thank you. ಹೇಗೆ Thank you, ಅನಿಸ್ತಾ ಇದೆ ನಿಮ್ಮೆಲ್ರಿಗೂ ಇವಾಗ? ಎಷ್ಟು ವರ್ಷಗಳು ಕಳೆದು ಹೋದವು ಮುಂಗಾರು ಮಳೆ ಸಿನಿಮಾ ಬಂದು, ಆದ್ರೆ ಅದರ ಸವಿ ನೆನಪು, ಹಾಡು, ಡೈಲಾಗ್ಸು, ಆಕ್ಟಿಂಗು, ಆ ದೇವದಾಸ ಎಲ್ಲರೂ ನಮ್ಮ ಜೊತೆಗೆ ಸದಾ ಕಾಲ ಇರ್ತಾರೆ. ಆಲ್ರೆಡಿ ಈಗ ನೆಕ್ಸ್ಟು ನೋಡಿ ದ್ವಾಪರ, ಈ ಗೀತೆ ಏನ್ ಸೂಪರ್ ಡೂಪರ್ ಹಿಟ್ ಆಗಿದೆ ಅಂದ್ರೆ, ಈ ಗೀತೆಯನ್ನ ರಚಿಸಿರುವಂತ ನಮ್ಮ ಗೀತ ರಚನಾಕಾರರಾಗಿರುವಂತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಸೊ ಹೇಗೆ ಸರ್ ಈ ತರ ಎಲ್ಲ ಐಡಿಯಾಗಳು ನಿಮಗೆ ಬರುತ್ತೆ, ಪದಗಳ ಜೋಡಣೆ? ಹಾ ಸರ್, ಫಸ್ಟ್ ಯಾವ ಮಂತ್ರ ಹಾಕ್ಬಿಟ್ಟು ನೀವು ಬರೆಯೋದಕ್ಕೆ ಶುರು ಮಾಡ್ತೀರಾ? ಮಂತ್ರ, ಕನ್ನಡ ಮಂತ್ರ. ಸರ್ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಸರ್, ಇಲ್ಲಿ ಬಂದ್ಬಿಡಿ ಸರ್ ನೀವು. ಸೆಂಟರ್ ಆಫ್ ಅಟ್ರಾಕ್ಷನ್ ಗಣೇಶ್. ಎಲ್ಲರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವೀರೇಶ್ ಅವ್ರಿಗೂ ಕೇಳಿಸ್ಬೇಕು, ಬೋಲೋ ಭಾರತ್ ಮಾತಾ ಕಿ. ಕರ್ನಾಟಕ ಮಾತೆಗೆ, ಕೃಷ್ಣಂ ಪ್ರಣಯ ಸಖಿಗೆ ಥ್ಯಾಂಕ್ ಯು. ಜೈ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ದ್ವಾಪರ ಹಾಡನ್ನ ನಾನು 2 ನಿಮಿಷ ಮಾತಾಡ್ತೀನಿ, ಸೈಲೆಂಟಾಗಿ ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ 2 ಅವರ್ ಮಾತಾಡ್ತೀನಿ, ಅದು ಪ್ರಾಬ್ಲಮ್ ನಂದು. ದ್ವಾಪರ ಹಾಡನ್ನ ಇಷ್ಟು ದೊಡ್ಡ ಹಿಟ್ ಮಾಡಿರುವಂಥ ಸಮಸ್ತ ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲೆಲ್ಲೋ ಯಾವ್ಯಾವುದೋ ಭಾಗದಲ್ಲಿರುವಂಥ ಕನ್ನಡಿಗರು ಇದನ್ನು ಕೇಳಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಹೆಚ್ಚು ಹೇಳಕ್ಕೇನಿಲ್ಲ, ಎಲ್ಲರೂ ಮಾತಾಡಿದ್ದಾರೆ. ನಮ್ಮ ರಂಗಾಯಣ ರಘು ಅವ್ರದ್ದು ಇವತ್ತು ಹೈಲೈಟ್, ಇವತ್ತಿನ ಡ್ಯಾನ್ಸ್ ಹೈಲೈಟ್. ಭಾಳ ಖುಷಿ ಆಯಿತು ಮಾತಾಡೋಕ್ಕೆ ಸಿಕ್ಕಿರೋಂಥ ವೇದಿಕೆ, ಹಾಗಾಗಿ ಹೆಚ್ಚು ಮಾತಾಡೋಲ್ಲ. ನಮ್ಮ ಶ್ರೀನಿವಾಸ ರಾಜು ಅವರು, ನಾನು ಸುಮಾರು ವರ್ಷಗಳಿಂದ ಅವರ ನನ್ನವನು, ಶಿವಂ, ಕೋಟೆ ಇದೆಲ್ಲದಕ್ಕಿಂತ ದಂಡುಪಾಳ್ಯ 4 ಸೀರೀಸು ಕೆಲಸ ಮಾಡಿದ್ದೀನಿ ನಾನು ಜೊತೆಲಿ. ಆ ಹಾರ್ಡ್ ಕೋರ್ ಕ್ರೈಮ್ ಇರೋವಂಥ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡಿರೋಂಥ ಡೈರೆಕ್ಟ್ರು. ಆದರೆ ಆ ದಂಡುಪಾಳ್ಯಕ್ಕೂ ಮುಂಚೆ ತುಂಬ ಬ್ಯೂಟಿಫುಲ್ ಆದಂಥ ಲವ್ ಸ್ಟೋರೀಸ್ನ ಹ್ಯಾಂಡಲ್ ಮಾಡಿದವರು. ಸೊ ಈ ಸಿನಿಮಾ ಮಾಡ್ತಾರೆ ಅಂದಾಗ ತುಂಬ ಜನಕ್ಕೆ ಆಶ್ಚರ್ಯ ಆಯ್ತೇನೋ, ನನಗಾಗಲಿಲ್ಲ, ಯಾಕೆಂದರೆ ನಾನು ನೋಡಿದ್ದೆ, ಜೊತೆಲಿ ವರ್ಕ್ ಮಾಡಿದ್ದೆ. ಸೊ ಈ ಸಿನಿಮಾದ ಟೈಟ್ಲಿಂದ ಹಿಡಿದು ಇವತ್ತಿನ ಈ ಸಕ್ಸಸ್ನವರೆಗೆ ಆ ಒಟ್ಟು ಶ್ರಮದ ಮೇಜರ್ ಸಿಂಹ ಪಾಲು ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಸಲ್ಲಬೇಕು, ಶ್ರೀನಿವಾಸ ರಾಜು ಅವರಿಗೆ. ಅವರ ಕಂಪೋಸಿಷನ್ ಟೈಮಿನಲ್ಲಿ ಅವರು ಕೊಡ್ತಾ ಇದ್ದಂಥ ಇನ್ಪುಟ್ಸ್ ಆಗಲಿ ಪ್ರತಿಯೊಂದು ಕೂಡ ಗ್ರೇಟ್. ಅದೆಲ್ಲದರ ಫಲನೇ ಇವತ್ತು ಈ ಸಿನಿಮಾ. ಮತ್ತು ಅರ್ಜುನ್ ಜನ್ಯ ತುಂಬ ಒಂದು ಮ್ಯಾಜಿಕಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡುವಂಥ ಸಂಗೀತ ನಿರ್ದೇಶಕ. ಅವರ ನಾವೆಲ್ಲ ಕಂಪೋಸಿಷನ್ ಬಂದು ಕೂತ್ರೆ ಸಂಜೆ ಒಳಗಡೆ 2 ಅಥವಾ 3 ಸಾಂಗ್ ರೆಡಿ ಆಗಿಬಿಡುತ್ತೆ. ಹಾಗೆ ವರ್ಕ್ ಮಾಡುವಂಥ ಕನ್ನಡದ, ನಾನೇನು ಹೇಳಬೇಕಾಗಿಲ್ಲ, ಈಗಾಗಲೇ ಹಿ ಈಸ್ ಪ್ರೂವ್ಡ್, ಕನ್ನಡದ ಭಾಳ ದೊಡ್ಡ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ. ಇನ್ನು ಈ ಹಾಡಿಗೆ ತುಂಬ ನಮ್ಮ ರಂಗಾಯಣವರು ರಘು ಅವರು ಹೇಳ್ತಾ ಇದ್ರು, ಯಾರ ರಾಗಿ ಮುದ್ದೆಯನ್ನು ಹಾಡ್ದಂಗೆ ಐತಲ್ಲಪ್ಪ, ಪಂಜಾಬಿಂದ ಬಂದ್ಬಿಟ್ಟು ಅಂತ. ಜಸ್ಕರಣ್ ಸಿಂಗ್, ಜಸ್ಟ್ ಇಟ್ಸ್ ಅಮೇಝಿಂಗ್. ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಇನ್ನು ಇಷ್ಟು ಮಾತಾಡ್ತಾ, ಇನ್ನು ಆಗಸ್ಟ್ 15ನೇ ತಾರೀಕು 100% ನಾನು ಆಗಲೇ ಡೈರೆಕ್ಟ್ರಿಗೆ ಹೇಳ್ಬಿಟ್ಟಿದ್ದೀನಿ, ಪ್ರೊಡ್ಯೂಸರ್ಗೆ ಹೇಳಿದ್ದೀನಿ, ಪ್ರಶಾಂತ್ ಅವ್ರಿಗೆ. ತುಂಬ ಆಸಕ್ತಿಯಿಂದ ಕನ್ನಡದ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿ ಎಲ್ಲ ಇರುವಂಥ ನಿರ್ಮಾಪಕರವರು. ಈ ಸಿನಿಮಾ ತುಂಬ ಭಾಳ ದೊಡ್ಡ
ಓಪನಿಂಗ್ ತಗೊಳುತ್ತೆ, ತುಂಬ ದೊಡ್ಡ ಯಶಸ್ಸಾಗುತ್ತೆ ಈ ಸಿನಿಮಾ. ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ನನ್ನ ಮಾತು ಬರೆದಿಟ್ಕೊಳ್ಳಿ. ಯಾಕೆಂದರೆ ನಮ್ಮ ಗಣೇಶ್ ಗಣಪ ಅಂತೀನಿ ನಾನು. ಮುಂಗಾರು ಮಳೆ ಹಾಡನ್ನು ನಾನು ಗಣೇಶ್ ಇಲ್ಲಿಂದ ಟ್ರಾವೆಲ್ ಹೋಗ್ತಾ ಇದ್ವಿ ಯಾವುದೋ ಒಂದು ಫಂಕ್ಷನ್ಗೆ, ಇದೇ ಥರದೊಂದು ಸಂಜೆ ಕಾರಲ್ಲಿ ಡಾಕ್ಟ್ರೆ ಈ ಹಾಡು ಕೇಳಿ ಈಗ ಮುಂಗಾರು ಮಳೆದು ಅಂತ ಕೇಳಿದ್ಮೇಲೆ ಅನಿಸುತ್ತಿದೆ ಯಾಕೋ ಇಂದು ಹಾಡು ತುಂಬ ದೊಡ್ಡ ಹಿಟ್ ಆಗುತ್ತೆ ಅಂತ ಅವತ್ತೇ ಭವಿಷ್ಯ ನುಡಿದಿದ್ದೆ. ಆ ಭವಿಷ್ಯ ಆಗಲೇ ಸತ್ಯ ಆಗಿದೆ. ಈಗಲೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಕೂಡ ಭಾಳ ದೊಡ್ಡ ಹಿಟ್ ಆಗುತ್ತೆ, ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಗುಡ್ ಲಕ್. ಇನ್ನು ಈ ವೇದಿಕೆನ ಇನ್ನೊಂದು 2 ಮಾತುಗಳಿಗೆ ಬಳಸ್ಕೊತೀನಿ. ಈಗಷ್ಟೇ ಜಸ್ಕರಣ್ ಮತ್ತು ಗಣೇಶ್ ಇಬ್ಬರು ಇನ್ನು ಮಧ್ಯೆ ನಮ್ಮ ಒಬ್ಬರಲ್ಲ ಇಬ್ಬರಲ್ಲ ಅಂತ ಮಾಳ್ವಿಕಾ ನಾಯರಿಂದ ಹಿಡಿದು 8 ಜನ ಹೀರೋಯಿನ್ಗಳನ್ನ ಹಾಕಿದ್ದಾರೆ. ಎಲ್ಲ ಹೀರೋಯಿನ್ಸು ಏಂಜಲ್ಸ್ ಥರ ಇದ್ದಾರೆ ಸಿನಿಮಾದಲ್ಲಿ. ತುಂಬ ಮಜವಾಗಿರುತ್ತೆ, ಖುಷಿಯಾಗಿರುತ್ತೆ. ರಂಗಾಯಣರವರು, ಸಾಧು ಕೋಕಿಲವರು, ನಮ್ಮ ಗಿರಿಯ ಭಾಳ ದೊಡ್ಡ ಕಲಾವಿದರ ದಂಡೆ ಇದೆ. ಇಡೀ ಕಲಾವಿದರ ದಂಡು ನಿಮ್ಮನ್ನು ರಂಜಿಸುತ್ತೆ. ಶುಭವಾಗಲಿ ಅಂತ ಹಾರೈಸ್ತೀನಿ. ಇನ್ನು ಆಗಲೇ ಅನಿಸುತ್ತಿದೆ ಯಾಕೋ ಎಂದು ಹಾಡಿದ್ರು. ಯಾವುದು ಯಾರು ಎಲ್ಲೇ ಹಾಡಿದ್ರು ಕೂಡ ಹಾಡಿದಾಗ ಅನಿಸುತ್ತಿದೆ ಯಾಕೋ ಎಂದು ಹಾಡು ಮನೋಮೂರ್ತಿ ಅವರು ಕಂಪೋಸರು, ಜಯಂತ್ ಕಾಯ್ಕಿಣಿ ಅವರು ಬರೆದಿದ್ದು. ಇದನ್ನು ಮೆನ್ಷನ್ ಮಾಡಿ, ಯಾಕೆ ಅಂದರೆ ನಿನ್ನೆ ನನಗೊಬ್ಬರು ಫೋನ್ ಮಾಡಿದರು. ಕ್ಯಾಬಲ್ಲಿ ಹೋಗ್ತಾ ಒಂದು FM ಕೇಳ್ತಿದ್ದೆ, ದ್ವಾಪರ ಹಾಡು. ಸರಿ, ಆ ಹಾಡು ಮುಗಿತಾಯ್ತು, ಸರಿ ಇನ್ನೊಂದು ಕೇಳೋಣ ಅಂತ ಪಕ್ಕದ FMಗೆ ಹೋದೆ, ಅಲ್ಲೂ ದ್ವಾಪರ ಹಾಡು, ಅದನ್ನು ಪೂರ್ತಿ ಹಾಡು ಕೇಳಿದೆ. ಮತ್ತೆ ಹೋದೆ, ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನಲಲ್ಲಿ. ಸೊ 3 FM ಅಲ್ಲಿ ಕಂಟಿನ್ಯೂಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ. ಆದರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳಿದ್ರು, ಸಂತೋಷ. ಅರ್ಜುನ್ ಜನ್ಯ ಸಂಗೀತ ಹೇಳಿಲ್ಲ, ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ. ನಾನು ಈ ವೇದಿಕೆಯನ್ನು ಯಾಕೆ ಅದಕ್ಕೆ ಉಪಯೋಗಿಸ್ಕೋತಾ ಇದ್ದೀನಿ ಅಂದರೆ, 3000 ಹಾಡುಗಳನ್ನು ಬರೆದುಬಿಟ್ಟು ನಾನು ಇಲ್ಲಿ ನಿಂತಿದ್ದೀನಿ. ಕನ್ನಡದ ಈ 22 ದಶಕಗಳಲ್ಲಿ ನಾನು ಬರೆದಿರೋದು, ನೀವು ಕೇಳಿರೋದು 3000 ಹಾಡುಗಳು. ಯಾವುದೇ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಮನವಿ ಅಲ್ಲ ಇದು, ಆಗ್ರಹ ಮಾಡ್ತಾ ಇದ್ದೀನಿ. ಎಲ್ಲ FMಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಹಾಡನ್ನ ಎಲ್ಲೇ ಪ್ರಸಾರ ಮಾಡಿದ್ರು ದಯಮಾಡಿ ಮತ್ತು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನ ಹೇಳಲೇಬೇಕು. ಹೇಳದಿದ್ರೆ ಕೇಸ್ ಹಾಕ್ತೀವಿ. ಹಾಕುವ ಹಕ್ಕು ಕೊಟ್ಟಿದ್ದಾರೆ ಸರ್ಕಾರ, ಕಾನೂನಲ್ಲಿದೆ. ಯಾಕೆ ಇದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಎಲ್ರಿಗೂ ಗೊತ್ತಿಲ್ಲದೆ ಇರೋರು ತುಂಬ ಜನ. ಇದು ಯಾವುದೇ ರೈಟರ್ ಆಗಲಿ, ನಾನು ಅಂತಲ್ಲ, ಮನೋಮೂರ್ತಿ ಇದು ಜಯಂತ್ ಕಾಯ್ಕಿಣಿ ಅವರಾಗಲಿ, ಕವಿರಾಜ್ ಆಗಲಿ, ನಮ್ಮ ನಿಶಾನ್ ಆಗಲಿ, ನಾಳೆ ಯಾರೇ ಬರೆದಿದ್ರು ಕೂಡ ಅವ್ರ ಹೆಸರನ್ನ ಹಾಕಬೇಕು, ಅವ್ರ ಹೆಸರು ಹೇಳಬೇಕು. ಸಿಂಗರ್ ಹೆಸರು ಹೇಳ್ತಾರೆ, ಎಲ್ರಿಗೂ ಗೊತ್ತು. ಗಣೇಶ್ ಮತ್ತು ಸೋನು ನಿಗಮ್ ಕಾಂಬಿನೇಷನ್ ಅನಿಸುತ್ತಿದೆ ಯಾಕೋ ಇಂದು ಜಗತ್ಗೆ ಗೊತ್ತು. ಯಾಕಂದ್ರೆ ಗಣೇಶ್ ವಿಜುವಲ್ ಆಗಿದ್ದಾರೆ, ಆಡಿಯೋದಲ್ಲಿ ಸೋನು ಇದ್ದಾರೆ. ಆದ್ರೆ ಅದು ಹಿಂದೆ ಇರೋದು ಮನೋಮೂರ್ತಿ ಮತ್ತು ಜಯಂತ್ ಕಾಯ್ಕಿಣಿ. ಸೊ ಅದನ್ನ ಹೇಳಬೇಕು. ಅದಕ್ಕೆ ಈ ವೇದಿಕೆ ಬಳಸ್ಕೊಂಡೆ, ಅನ್ಯತಾ ಭಾವಿಸಬಾರ್ದು ನಿರ್ದೇಶಕರು ಮತ್ತು ನಿರ್ಮಾಪಕರು ಹಾಗೂ ಗಣೇಶ್. ಪ್ರೀತಿ ಇರಲಿ. ಕೃಷ್ಣಂ ಪ್ರಣಯ ಸಖಿ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಅಗಾಧವಾಗಿ ಈ ಹಾಡುಗಳ ಮೇಲೆ ಇದೆಯೋ, ಸಿನಿಮಾ ಮೇಲೂ ಅದೇ ಪ್ರೀತಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾಕ್ಕೆ, ಕರ್ನಾಟಕ ಮಾತೆಗೆ, ಗಣೇಶ್ಗೆ, ಕೃಷ್ಣಂ ಪ್ರಣಯ ಸಖಿಗೆ ಧನ್ಯವಾದಗಳು. 3000 ಗೀತೆಗಳ ಸರದಾರರು ಡಾಕ್ಟರ್ ವಿ ನಾಗೇಂದ್ರ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಸಿನಿಮಾದ ಬಿಡುಗಡೆಗೊಳಿಸ್ತಾ ಇದ್ದೀವಿ 6ನೇ ಗೀತೆ. ಸೊ ಈ ಗೀತೆಯನ್ನ ಬಿಡುಗಡೆಗೊಳಿಸಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವರಲ್ಲಿ, ಹಾಗೆ ರಂಗಾಯಣ ರಘು ಸರ್ ಅವರು. ಸೊ ಸಾಂಗ್ ರಿಲೀಸ್ ಅಂತ ಹೇಳಿದ್ರೆ ಪ್ಲೇ ಮಾಡ್ತೀವಿ ಸರ್. ಸೊ ನಾವೆಲ್ಲರೂ ಕುತ್ಕೊಂಡು ಗೀತೆಯನ್ನ ನೋಡೋಣ. ಹಾಗೆ ಪ್ರೊಡ್ಯೂಸರ್ ಸರ್ ಕೂಡ ಜಾಯಿನ್ ಆಗಬೇಕು. ಸರ್
ಗೀತೆಯನ್ನ ರಚಿಸಿರೋರು ನಮ್ಮ ಜಯಂತ್ ಕಾಯ್ಕಿಣಿ ಸರ್ ಅವರು, ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ ಅವರು, ಹಾಗೆ ಗೀತೆಯ ಧ್ವನಿ ಆಗಿದ್ದಾರೆ ನಮ್ಮ ಪೃಥ್ವಿ ಭಟ್ ಅವರು. ಪೃಥ್ವಿ ಕೂಡ ಇಲ್ಲಿದ್ದಾರೆ. ಅಂಡ್ ಜೊತೆಗೆ ಕಾಡದೆ ಹೇಗಿರಲಿ ಸಾಂಗ್ ರಿಲೀಸ್ ಅಂತ ನೀವು ಮೂವರು ಹೇಳಿದ್ರೆ ಸಾಂಗ್ ನೋಡೋಣ. ನೀನು ಕರೆಕ್ಟ್ ಆಗಿ ಹೇಳಮ್ಮ. ಅಲ್ಲ ಇವಾಗ ಕೇಸ್ ಹಾಕ್ತೀನಿ ಅಂತ ಕರೆಕ್ಟ್ ಆಗಿ ಹೇಳು ಆಮೇಲೆ. ಅದಕ್ಕೆ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ ಅವರು, ಗೀತೆಯನ್ನ ರಚಿಸಿರೋರು ನಮ್ಮ ಜಯಂತ್ ಕಾಯ್ಕಿಣಿ ಅವರು, ಈಗ ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರು ಶಶಿಕುಮಾರ್ ಸರ್ ಅವರು, ರಂಗಾಯಣ ರಘು ಸರ್ ಅವರು. ಓಕೆನಾ ಸರ್? ಓಕೆನಾ ಸರ್? ಅಪ್ಪ ಕೇಸ್ ಇವ್ರ ಮೇಲೆ ಹಾಕಲ್ಲ, ನನ್ನ ಮೇಲಿಲ್ಲ. ನನಗೆ ಗೊತ್ತಿಲ್ಲ, ಅಣ್ಣ ನಾವು ಯಾರು ಸೇಫ್ ಎಲ್ಲರೂ ಅಲ್ವಣ. 1 2 3 ಕಾಡದೆ ಹೇಗಿರಲಿ ಸಾಂಗ್ ರಿಲೀಸ್. ಹೆಸರೆಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ. ಓಕೆ, ವೇದಿಕೆಗೆ ಬರ್ಮಾಡ್ಕೋಣ. ಪ್ಲೀಸ್ ವೆಲ್ಕಮ್ ದ ವೆರಿ ಗಾರ್ಜಿಯಸ್ ಶರಣ್ಯ ಶೆಟ್ಟಿ. ಶರಣ್ಯ ಅವರೇ, ನೀವೇನಾ ಅವರು? ಅವರೇನಾ ನೀವು? ಆದ್ರೆ ಡೌಟ್ ಇಲ್ಲ ಬಿಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಸಾಂಗ್ ಅಲ್ಲಂತೂ ನಮ್ಮನ್ನ ಫುಲ್ಲು ರಂಜಿಸಿದ್ದೀರಾ. ಸಿನಿಮಾ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತದೆ? ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳ್ತೀರಾ? ಡೈರೆಕ್ಟರ್ ಸರ್ ಹೇಳ್ಬೇಡ ಅಂತ ಹೇಳಿದಾರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕೃಷ್ಣಂ ಪ್ರಣಯಸಖಿ ಈ ಸಿನಿಮಾದಲ್ಲಿ ಜಾನು ಅನ್ನೋ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ರಾಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಸರ್, ಬಿಕಾಸ್ ಇಷ್ಟು ಬ್ಯೂಟಿಫುಲ್ ಸಾಂಗ್ ಯು ಹ್ಯಾವ್ ಗಿವನ್ ಮಿ ಆಸ್ ಪ್ರಾಮಿಸ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಟೀಮಲ್ಲಿ 45ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು, ಲೆಜೆಂಡ್ಸ್ಗಳೇ ಇದ್ದರು. ರಂಗಾಯಣ ರಘು ಸರು, ಸಾಧು ಸರು, ಶಶಿಕುಮಾರ್ ಸರು, ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ಅದೊಂಥರ ಲೈಫ್ ಟೈಮ್ ಮೆಮೊರಿ ಸರ್. ನನಗೆ ಈ ಸ್ಟೇಜನ್ನ ಅದಕ್ಕೆ ಉಪಯೋಗಿಸ್ಕೊತೀನಿ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ. ಆ್ಯಂಡ್ ನಮ್ಮ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇಷ್ಟು ಜನ ಇದ್ರೂ ನಮಗೆ ಏನು ಬೇಕು ಅನ್ನೋದಕ್ಕಿಂತ ಮುಂಚೆನೇ ಎಲ್ಲ ಕೊಡ್ತಾಯಿದ್ರು. ಸೊ ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಪ್ರೊಡಕ್ಷನ್ ಹೌಸ್, ಥ್ಯಾಂಕ್ ಯು. ಕೆಲಸ ಮಾಡಿ ತುಂಬ ಖುಷಿಯಾಗಿದೆ. ಆ್ಯಂಡ್ ಈ ಸಾಂಗ್ ಪೃಥ್ವಿ ಅವ್ರು ಹಾಡಿದ್ದಾರೆ, ಅರ್ಜುನ್ ಜನ್ಯಾಸ್ ಅವರು ಮ್ಯೂಸಿಕ್ಕು, ಜಯಂತ್ ಕಾಕಿಣಿಯವರ ಲಿರಿಕ್ಕು, ಸೊ ಹಾಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು, ಸೊ ಅವರ ಅಸಿಸ್ಟೆಂಟ್ಸು, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗಣೇಶ್ ಸರ್, ಅವರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ವಿ, ಅವರು ಅಭಿಮಾನಿ ಕೂಡ ಹೌದು ನಾನು. ಸೊ ಅವ್ರ ಜೊತೆ ನಟಿಸಿದ್ದು, ಹಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದು, ರಿಯಲಿ ಬ್ಲೆಸ್ ಸರ್. ಲೈಕ್ ಇದು ಈ ಒಂದು ಮೂಮೆಂಟ್ಸ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು ನಾನು ಲೈಫ್ ಲಾಂಗ್ ಅದನ್ನು ನಾನು ಚೆರಿಷ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಎಲ್ಲ ಸಾಂಗ್ಸ್ಗಳಿಗೂ ನಿಮ್ಮಷ್ಟು ಸಪೋರ್ಟ್ ಸಿಕ್ಕಿದೆ. ಮಾಧ್ಯಮದವರು ಎಸ್ಪೆಷಲಿ ನಮ್ಮನೆ ಮಗಳು ಕನ್ನಡತಿ ಅಂತ ಬೆಳೆಸಿದ್ದೀರಾ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಕೂಡ ಅಷ್ಟೇ ಸಪೋರ್ಟ್ಸ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಆಗಸ್ಟ್ 15ಕ್ಕೆ ಕೃಷ್ಣಂ ಪ್ರಣಯಸಖಿ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಶರಣ್ಯ ಅವರೇ. ಸೊ ಆಗಸ್ಟ್ 15ನೇ ತಾರೀಕು ನಾವೆಲ್ಲರೂ ಸಿನಿಮಾನ ನೋಡ್ತೀವಿ. ಸೊ ಆಲ್ ದ ವೆರಿ ಬೆಸ್ಟ್. ಒಳ್ಳೊಳ್ಳೆ ಸಿನಿಮಾಗಳು ನಿಮ್ದಾಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಓ ಥ್ಯಾಂಕ್ ಯು. ಓಕೆ, ಸೊ ಈಗ ನಾವು ರಂಗಾಯಣ ರಘು ಸರ್ ಅವರು ಮಾತಾಡ್ಬೇಕಂದ್ರೆ ಹೇಳ್ತಾ ಇದ್ರು, ನಮ್ಮ ಪ್ರೊಡ್ಯೂಸರ್ ಸರು ಕೆನ್ಯಾದಿಂದ ಬೆವರು ಸುರಿಸಿ ದುಡಿದು ಅದನ್ನ ತಂದು ಕನ್ನಡ ಸಿನಿಮಾಗೆ ಹಾಕಿ ಕನ್ನಡ ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಯಾಕೆ ಗೊತ್ತಾ? ಸಿನಿಮಾದ ತೆರೆ ಮೇಲೆ ನೀವು ನೋಡೋದು ಕೆಲವು ಕಲಾವಿದ್ರನ್ನ ಮಾತ್ರ, ತಂತ್ರಜ್ಞರನ್ನ, ಅವರ ಕೆಲಸವನ್ನ ನೀವು ಕೇಳ್ತೀರಾ. ಆದರೆ ಸಾಕಷ್ಟು ಜನ ಕುಟುಂಬಗಳು ಸಿನಿಮಾ ಮೇಲೆ ಅವಲಂಬಿತರಾಗಿರ್ತಾರೆ. ಸಾಕಷ್ಟು ಜನರು ಈ ಸಿನಿಮಾಗೆ ಕೆಲಸ ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಮ ಪ್ರೊಡ್ಯೂಸರ್ಸ್ನ ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ. ಹೇಗೆ ಅನ್ನೋದನ್ನ ನಿಮಗೆ ನಾವು ಹೇಳ್ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ಕನ್ನಡ ಸಿನಿಮಾಗಳನ್ನ ಸಿನಿಮಾ ಮಂದಿರಕ್ಕೆ ಬಂದು ನೀವು ಸಿನಿಮಾನ ವೀಕ್ಷಿಸಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಅದೇ ನಮಗೆ ನೀವು ಕೊಡುವಂತ ಉಡುಗೊರೆ ಅಂತ ಹೇಳ್ತಾ, ಈಗ ನಮ್ಮ ಕನ್ನಡದ ಖುಷಿ ಕೊಡುವಂತಹ ಪ್ರೊಡ್ಯೂಸರ್, ಸೊ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ ಶ್ರೀ ಪ್ರಶಾಂತ್ ಜಿ ರುದ್ರಪ್ಪ ಅವರನ್ನ. ಜೋರಾದ ಚಪ್ಪಾಳೆ ಬರಲಿ ಫಾರ್ ದ ವಂಡರ್ಫುಲ್ ಪ್ರೊಡ್ಯೂಸರ್. ಎಲ್ರಿಗೂ ನಮಸ್ಕಾರ.
ಇದು ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ನ ಮೊದಲನೇ ಮೂವಿ ಕೃಷ್ಣಂ ಪ್ರಣಯ ಸಖಿ ಗೋಲ್ಡನ್ ಸ್ಟಾರ್ ಅವ್ರ ಜೊತೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನಮ್ಮದು ಮೂವಿ ಇದರಲ್ಲಿ ತುಂಬ ದೊಡ್ಡ ತಾರಾ ಬಳಗ ಇದೆ. ಪ್ರತಿಯೊಬ್ಬರು ಅಂದರೆ ಆಲ್ಮೋಸ್ಟ್ ಸೀನಿಯರ್ ಆರ್ಟಿಸ್ಟು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಕ್ಯಾಪ್ಟನ್ ಆಫ್ ದ ಶಿಪ್ ಇಸ್ ಡೈರೆಕ್ಟರ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್. ಆಮೇಲೆ ಸಂಗೀತ ಅಂತೂ ಆಲ್ರೆಡಿ ನಮಗೆ ಅಲ್ಲಿ ಎಲ್ಲ ಸಾಂಗ್ಸು ಪ್ರೂವ್ ಆಗಿದೆ. ಇಟ್ ಈಸ್ ಡೂಯಿಂಗ್ ಎಕ್ಸಲೆಂಟ್ ಅಂದರೆ ತುಂಬ ಚೆನ್ನಾಗೇ ಇದಾಗ್ತಾ ಇದೆ. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಇಲ್ಲೇ ಕೂತಿದ್ದಾರೆ. ಸೊ ಪ್ರತಿದಿನ 1 ಮಿಲಿಯನ್ ಯೂಟ್ಯೂಬಲ್ಲಿ ಹೋಗ್ತಾ ಇದೆ. ನಿನ್ನೆ 17 ಮಿಲಿಯನ್ನು, ಈಗ ಆಲ್ರೆಡಿ 18 ಮಿಲಿಯನ್ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಲೇಬೇಕು. ಯಾಕೆಂದರೆ ಕನ್ನಡ ಪಿಕ್ಚರ್ಗಳನ್ನ ಸಪೋರ್ಟ್ ಮಾಡಿದರೆ ತಾನೇ ಕನ್ನಡ ಪಿಕ್ಚರ್ಗಳು ಬರೋದು. ಸೊ ಒಳ್ಳೊಳ್ಳೆ ಪಿಕ್ಚರ್ ತೆಗಿಬೇಕಂತ ಹೇಳಿದರೆ, ಮಾಡಬೇಕಂತ ಹೇಳಿದರೆ, ಸೊ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅಟ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ದ ಕಸ್ಟಮರ್ ಇಸ್ ದ ಕಿಂಗ್. ಹೂ ಇಸ್ ದ ಕಸ್ಟಮರ್? ನೀವೇ. ಸೊ ಹಾಗಾಗಿ ನೀವೆಲ್ಲ ದಯವಿಟ್ಟು ಪಿಕ್ಚರ್ ನೋಡಿ ಥಿಯೇಟ್ರಲ್ಲಿ. ಆಗಸ್ಟ್ 15ನೇ ತಾರೀಕು ಇದು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ, ಕನ್ನಡನ ಬೆಳೆಸಿ. ಆಮೇಲೆ ಸಿಂಗರ್ಸು ಸಹ ಎಲ್ಲರೂ ತುಂಬ ಚೆನ್ನಾಗಿದೆ ಆಡಿದ್ದಾರೆ. ಸ್ಪೆಷಲ್ ಜಸ್ಕರಣ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್ ಜಾಬ್. ಐ ರಿಯಲಿ ಅಮೇಸ್ ದಟ್ ಸಾಂಗ್. ಓಕೆ, ದ್ವಾಪರ. ಆಮೇಲೆ ಎಲ್ಲ ಸಾಂಗು ತುಂಬ ಚೆನ್ನಾಗಿದೆ. ಚಿತ್ರ ಮೇಡಮ್ ಇದ್ದಾರೆ, ಆಡಿದ್ದಾರೆ. ಮತ್ತು ಅಂದರೆ ಪ್ರತಿಯೊಬ್ಬರೂ ನ್ಯೂ ವರ್ಸಟೈಲಲ್ಲಿದೆ. ಕೈಲಾಶ್ ಕೇರ್ ಅವರು ಆಡಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದೂ ಸಹ ತುಂಬ ಚೆನ್ನಾಗಿದೆ. ಆಮೇಲೆ ಮೋರ್ ಓವರ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಕಂಪ್ಲೀಟಾಗಿ ಮಕ್ಕಳು ಎಲ್ಲರೂ ಕುತ್ಕೊಂಡು ಒಂದು ನೋಡುವಂಥ ಪಿಕ್ಚರ್ ಇದು. ಎಲ್ಲೂ ಸಹ ಯಾವುದೇ ರೀತಿಯ ಒಂದು ಮುಜುಗರ ಅನಿಸಲ್ಲ ಫ್ಯಾಮಿಲಿ ಜೊತೆ ನೋಡಲಿಕ್ಕೆ. ಸೊ ಹಾಗಾಗಿ ಕೆಲವೊಂದು ಪಿಕ್ಚರ್ಗಳು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮಾಧ್ಯಮ ಸ್ನೇಹಿತರಿಗೆ, ಮೀಡಿಯಾ ಫ್ರೆಂಡ್ಸ್. ಅವರು ಆಲ್ರೆಡಿ ನಮ್ಮ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆಲ್ರೆಡಿ 6 ಸಾಂಗ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಇನ್ನೂ ರಿಲೀಸ್ ಆಗೋದಕ್ಕೆ ಮುಂಚೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಮಾಧ್ಯಮದ ಥ್ರೂನೇ ಎಲ್ಲರಿಗೂ ತಲುಪಿಸೋಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಮೂವಿಲಿ ಇರೋದ್ರೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ, ಒಂದು ಕ್ಯಾಮ್ರಾಮೆನ್ನು, ಒಂದು ಲೈಟ್ ಬಾಯ್ ಆಗಲಿ, ನನ್ನ ಪ್ರೊಡಕ್ಷನ್ ಟೀಮಿಂದ ಸ್ಪೆಷಲ್ ಥ್ಯಾಂಕ್ಸ್ ಎವ್ರಿಬಡಿ. ನನ್ನ ಪ್ರೊಡಕ್ಷನ್ ಟೀಮ್ ಇಲ್ಲಿ ಕೂತಿದೆ, ಅವರಿಗೂ ಸಹ ಥ್ಯಾಂಕ್ಸ್. ಶರತ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಸೊ ಹಾಗಾಗಿ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಎಲ್ಲಾದರೂ ಏನಾದರೂ ತಪ್ಪಾಗಿದ್ದರೆ ನಮ್ಮ ಪ್ರೊಡಕ್ಷನ್ ಟೀಮಿಂದ ಕ್ಷಮೆ ಇರಲಿ. ಆಮೇಲೆ ಮಾಳವಿಕ ನಾಯರ್ ಅವರು ಮೊದಲನೇ ಕನ್ನಡ ಮೂವಿ. ಸೊ ಐ ಸೆಡರ್ ಸೊ ಬಂದಾಗ ಇದು ನಿಮ್ಮ ಮೊದಲೇ ಕನ್ನಡ ಮೂವಿ, ಬಟ್ ಯು ವಿಲ್ ರಾಕ್ ಇನ್ ದಿಸ್ ಮೂವಿ. ಸೊ ವಿಲ್ ಹ್ಯಾವ್ ಮೋರ್ ಮೂವೀಸ್ ಇನ್ ಕನ್ನಡ ಇನ್ ಫ್ಯೂಚರ್. ಶರಣ್ಯ ಶೆಟ್ಟಿ, ಆಮೇಲೆ 8 ಜನ ಹೀರೋಯಿನ್ ಇದ್ದಾರೆ. ಸಾರಿ, ಕೆಲವ್ರ ಹೆಸರು ಗೊತ್ತಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಯಾರ ಹೆಸರು ತೊಗೊಂಡಿಲ್ಲ ಅಂತೇಳಿ. ಬಟ್ ಎವ್ರಿಬಡಿ, ದ ಹೋಲ್ ಟೀಮ್, ಐ ರಿಯಲಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥ ಒಳ್ಳೆ ಪ್ರೊಡ್ಯೂಸರ್ಸ್ನ ನಾವು ಕಳ್ಕೊಳ್ಳೋದಿಲ್ಲ. ಖಂಡಿತವಾಗ್ಲೂ ಸಿನಿಮಾ ಮಂದಿರಕ್ಕೆ ಬಂದು ನಾವೆಲ್ಲರೂ ಸಿನಿಮಾವನ್ನು ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಡೆಫಿನೆಟ್ಲಿ ನಮ್ಮ ಪ್ರೊಡ್ಯೂಸರ್ ಸರ್ ಆದಮೇಲೆ ನಾನು ನೆಕ್ಸ್ಟ್ ಯಾರನ್ನ ಕರೀತೀನಿ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಸರ್ ಪ್ಲೀಸ್, ಇವ್ ನಾನು ಕರೆದ್ರೆ ಅವ್ರು ಬರೋದಿಲ್ಲ, ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರೆ ಅವ್ರು ಬರ್ತಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ನಮ್ಮ ನಿರ್ದೇಶಕರಾಗಿರುವಂಥ ಶ್ರೀನಿವಾಸ್ ರಾಜು ಸರ್ ಅವರನ್ನ. ಸರ್ ಬನ್ನಿ ಸರ್. ಚಪ್ಪಾಳೆ ಹೊಡಿರಪ್ಪ. ಯಾವಾಗಲೂ ತೆರೆ ಹಿಂದೆ ಇರ್ತಾರೆ, ಅವ್ರನ್ನ ನೀವು ನೋಡ್ಬೇಕಂದ್ರೆ ತೆರೆ ಮುಂದೆ ಅವ್ರು ಇವಾಗ ಬರಬೇಕು ನಿಮ್ಮ ಚಪ್ಪಾಳೆಗಳೊಂದಿಗೆ. ಎಲ್ಲರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೂ ಒಂದು ಥ್ಯಾಂಕ್ಸ್. 15 ಆಗಸ್ಟ್ಗೆ ಎಲ್ಲರೂ ಥಿಯೇಟರ್ಗೆ ಬನ್ನಿ, ವಾಚಿಂಗ್ ಥಿಯೇಟರ್ಸ್. ಯಾಕಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೊಬೈಲ್ ಆ್ಯಂಡ್ ಟಿ ವಿಯಲ್ಲಿ ಖಂಡಿತ ಇರಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ಆಡಿಯನ್ಸ್ 15 ಸೆಪ್ಟೆಂಬರ್ಗೆ ಬನ್ನಿ, ವಾಚ್ ಮಾಡಿ. ಥ್ಯಾಂಕ್ ಯು. ಆದರೆ ಆಗಸ್ಟ್ ಸರ್ ಏನ್ ಗೊತ್ತಾ, ಸಿನಿಮಾ ರಿಲೀಸ್ ಆಗ್ತಾ ಇದೆ, ಓವರ್ಸೀಸ್ ಬಗ್ಗೆ ತುಂಬಾ ಇಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಗಸ್ಟ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಾವೆಲ್ಲರೂ ನೋಡೋಣ. ಆದ್ರೂ ನಿಮ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಸರ್. ಒಂದು ಟೀಸರ್ ಇಲ್ಲ, ಒಂದು ಟ್ರೈಲರ್ ಇಲ್ಲ, ಹಾಡಲ್ಲೇ ಗೆದ್ಬಿಟ್ರಲ್ಲ ನೀವು ನಮ್ಮನ್ನೆಲ್ಲ. ಅಂದರೆ ಯಾವುದೋ ಒಂದು ಮೀಡಿಯಮ್ ಇಂದ ಸಿನಿಮಾ ಪ್ರಮೋಟ್ ಆಗಬೇಕಲ್ಲ. ಸೊ ಸಿನಿಮಾ ಡೇ 1 ಇಂದ ಸಾಂಗ್ಸೇ ಪ್ರಮೋಟ್ ಮಾಡ ಅಂದ್ಕೊಂಡಿದ್ವಿ, ಅದೇ ಮಾಡಿದ್ದೀವಿ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್.
ಆ್ಯಂಡ್ ಪರ್ಟಿಕ್ಯುಲರ್ಲಿ ನನಗೆ ನಮ್ಮ ಮೀಡಿಯಾ ಫ್ರೆಂಡ್ಸ್, ಬಿಕಾಸ್ ನನಗೆ ತುಂಬ ವೆರಿ ಕ್ಲೋಸ್ ಮೀಡಿಯಾ ಲಾಸ್ಟ್ ಡಿಕೇಡಿಂದ ಒಂದು 10 ಇಯರ್ಸಿಂದ ಈ ಸಿನಿಮಾ ದ ವೇ ದೇ ಆರ್ ಪ್ರಮೋಟಿಂಗ್ ಆಲ್ವೇಸ್ ಮೀಡಿಯಾ ಫ್ರೆಂಡ್ಸ್ ಹೇಳ್ತಾರೆ ಬಿಕಾಸ್ ದೇ ಇಂಟ್ರಾಕ್ಟ್ ಮೀ. ಬಟ್ ಖಂಡಿತ ಈ ಸಿನಿಮಾ ಇಟ್ ಈಸ್ ಆನ್ ಯುವರ್ ಶೋಲ್ಡರ್ಸ್, ಪ್ಲೀಸ್ ಪ್ರಮೋಟ್. ರೆಸ್ಟ್ ಆಫ್ ಏನು ಕೇಳಲ್ಲ, ಪ್ಲೀಸ್ ಪ್ರಮೋಟ್ ಯುವರ್ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವಂಡರ್ಫುಲ್ ಡೈರೆಕ್ಟರ್ ಸಂತೋಷ್ ಶ್ರೀನಿವಾಸ್ ರಾಜು ಸರ್ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಹಾಗೂ ಈಗ ವೇದಿಕೆ ಮೇಲೆ ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಅವ್ರನ್ನ ಕರೆಯೋಕ್ಕಿಂತ ಮುಂಚೆ ನೆನ್ನೆ ಒಂದು ರೋಡ್ ಟ್ರಿಪ್ ಹೋಗಿದ್ವಿ, ಒಂದು ಸಾಂಗ್ ನೋಡ್ಕೊಂಡು ಹೋಗ್ತಾ ಇದ್ವಿ. ಆಹಾ, ಹಾಡ್ ನೋಡ್ತಾ ಇದ್ರೆ ಏನ್ ಡಾನ್ಸ್ ಮಾಡಿದಾರಪ್ಪ. ಅವಾಗ್ಲೇ ಇವ್ರು ಯಾಕೆ ಡಾನ್ಸಿಂಗ್ ಸ್ಟಾರು, ಸುಪ್ರೀಂ ಸ್ಟಾರ್ ಅಂತ ನಾವು ಕರಿತೀವಿ ಇವ್ರನ್ನ ಅಂದ್ರೆ ಅವ್ರ ಡಾನ್ಸ್ ಸ್ಟೆಪ್ಸು, ಅವ್ರ ಆಕ್ಟಿಂಗು ಅಪ್ಪ ಏನ್ ಚಂದ ಕಾಣಿಸ್ತಾ ಇದ್ರು ಅಂದ್ರೆ ಬಹಳ ಖುಷಿ ಆಯ್ತು. ಸೊ ಇವಾಗ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವರನ್ನ. ನೆನ್ನೆ ನೋಡ್ತಾ ಇದ್ದಿದ್ದು ಹಾಡು ಯಾವ ಸಿನಿಮಾದ ಗೊತ್ತಾ? ಯುದ್ಧಕಾಂಡ ಸಿನಿಮಾದು. ಸೊ ಏನ್ ಡಾನ್ಸ್ ಸರ್ ಆ ಕಾರ್ ಮೇಲೆಲ್ಲ ನಿಂತ್ಕೊಂಡು ಕಾಲೇಜ್ ಕ್ಯಾಂಪಸ್ ಅಲ್ಲಿ. ಅವಾಗ್ಲೇ ಸೂಪರ್. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಫಾರ್ ಶಶಿಕುಮಾರ್ ಸರ್. ಎಲ್ರಿಗೂ ನಮಸ್ಕಾರ. ಈಗ ನಮಗೆಲ್ಲ ಗೊತ್ತಿದೆ, ಇದೇ ಆಗಸ್ಟ್ 15ನೇ ತಾರೀಕು ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನಾನು ಒಬ್ಬ ಕಲಾಭಿಮಾನಿಯಾಗಿ, ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದಿಷ್ಟೇ, ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ ಥಿಯೇಟ್ರಿಗೆ ಬನ್ನಿ, ಪಿಕ್ಚರ್ನ ನೋಡಿ. ಯಾಕೆ ಅಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಈ ಚಿತ್ರರಂಗ ಉಳಿಬೇಕು ಅಂದ್ರೆ ಮೂಲ ಕಾರಣನೇ ಪ್ರೇಕ್ಷಕರು, ನೀವೇನೆ. ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ, ಒಬ್ಬ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಇಂದು ಎಲ್ಲರೂ ಅವ್ರಿಗೊಂದು ಅನುಕೂಲ ಆಗುತ್ತೆ, ಅವ್ರ ಜೀವನ ಆಗುತ್ತೆ, ಅವ್ರಿಗೊಂದು ಕೆಲಸನ ನೀವೇ ಒಂದು ಕಲ್ಪಿಸ್ಕೊಟ್ಟಂಗೆ ಆಗುತ್ತೆ. ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ. ಇವತ್ತು ಪ್ರೇಕ್ಷಕರು ಇವತ್ತು ಬಹಳ ಜನ ಮಾತಾಡಿದರೆ, ನಿರ್ಮಾಪಕರು ಮಾತಾಡಿದ್ರು, ಡೈರೆಕ್ಟರ್ ಶ್ರೀನಿವಾಸ ರಾಜು ಅವರು ಮಾತಾಡಿದ್ರು. ನಾ ಗಣೇಶ್ ಜೊತೆಲಿ ಇದು ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಜೊತೆನಲ್ಲಿ. ತುಂಬ ಚೆನ್ನಾಗಿತ್ತು, ಲವ್ಲಿ ಟು ವರ್ಕ್ ವಿತ್ ಗಣೇಶ್. ಆ್ಯಂಡ್ ಯಾಕೆಂತ ಹೇಳಿದ್ರೆ ಬಿಕಾಸ್ ನಾವೆಲ್ಲ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಅನಿಸಿರ್ಲಿಲ್ಲ. ಯಾಕಂದ್ರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು, ಎಲ್ಲರೂ ತಮಾಷೆಯಾಗಿ ಜಾಲಿಯಾಗಿ ಸೀನ್ ನಾವು ಆ್ಯಕ್ಟ್ ಮಾಡಿದ್ದೀವಿ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾಧ್ಯಮದ ಹತ್ರ ನಾನು ಕೈ ಮುತ್ತು ಪ್ರಾರ್ಥನೆ ಮಾಡ್ತೀನಿ. ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋವ್ರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು, ಅವ್ರಿಗೂ ಜನಗಳಿಗೆ ತಿಳಿಸ್ಬೇಕು ಇಂಥವ್ರು ಮಾಡಿದ್ದಾರೆ, ಇಂಥವ್ರ ರೈಟರು, ಇಂಥವ್ರ ಸಿಂಗರ್ಸು, ಇಂಥವ್ರು ಇದನ್ನು ಮಾಡಿದ್ದಾರೆ, ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು, ಬಿಕಾಸ್ ಯಾಕಂದ್ರೆ ಅವ್ರ ಶ್ರಮ ಇದ್ದಿದ್ದಾರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದು ಸಾಧ್ಯ. ಅವ್ರ ಶ್ರಮ ಮುಖ್ಯ, ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್. ದಯಮಾಡಿ ಇದನ್ನ ನೀವು ಪ್ರೊಜೆಕ್ಟ್ ಮಾಡಿ. ಇಟ್ಸ್ ನಾಟ್ ಈಗ ಕೇಸ್ ಆಗ್ತಿದೆ. ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗಷ್ಟೇ, ಬಿಕಾಸ್ ನಾಗೇಂದ್ರ ಪ್ರಸಾದ್ ಇಸ್ ಸಚ್ ಎ ಲವಬಲ್ ಪರ್ಸನ್. ಅವ್ರು ಯಾವುದೇ ಕಾರಣಕ್ಕೂ ಒಂದು ಕೋಪ ಆಗಲಿ ಸುಮ್ಮನೆ ಮಿಸ್ಟೇಕ್ ಏನೋ ಹೇಳಿರ್ಬೇಕಷ್ಟೇ, ಅವೆಲ್ಲ ಯಾವುದ್ರ ನಡೆಯೋದಿಲ್ಲ. ಆಸ್ ಎ ಹಂಬಲ್ ರಿಕ್ವೆಸ್ಟ್ ಅಷ್ಟೇನೆ, ದಯಮಾಡಿ ನೀವು ಇದನ್ನ ಕೆಲಸ ಮಾಡಿ. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಒಂದು ಸಾಂಗ್ಗೆ ನಾನು ಗಣೇಶ್ ಜೊತೆಲಿ ನಮ್ಮ ಮಂತ್ರಿ ಮಹಲಲ್ಲಿ ಇದು ಮಾಡಿದ್ವಿ, ಒಂದು ಈವೆಂಟ್ಗೆ ನಾನು ಹೋಗಿದ್ದೆ. ಸೊ ದಿಸ್ ದ ಸೆಕೆಂಡ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇಲ್ಲಿ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದಕ್ಕೆ ಎಲ್ಲ ಒಂದು ಮತ್ತೊಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳೇ. ಮತ್ತು ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೂ ಒಂದು ನನಗೆ ಒಂದು ಗಣೇಶದಲ್ಲಿ ಒಂದು ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶನ ಬೇಕಾದ್ರೆ ನಾನೇ ಮಾಡಬೇಕು ಅಂತ ಏನಿರಲಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಐ ಡೋಂಟ್ ನೋ ವೈ ಶ್ರೀನಿವಾಸ ರಾಜು ಅವ್ರು ನನ್ನನ್ನೇ ಶಶಿಕುಮಾರೇ ಬೇಕು ಅಂತ ಹೇಳಿದ್ ಯಾಕೆ ಇದು ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ. ಆ್ಯಂಡ್ ಪ್ರಶಾಂತ್ ಅವರು ಈಸ್ ನಾಟ್ ಎ ನ್ಯೂ ಟು ಮೀ. ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅನ್ಕೊಂಡಿದ್ದೆ, ಬಟ್ ಆಕ್ಚುಲಿ ಶೂಟಿಂಗ್ಸ್ ಮಾಡಿ ಒಂದು ದಿವಸ ಬಂದ್ಮೇಲೆ ಹೇಳಿದ್ದಾರೆ ನನ್ನವರ ಒಂದು ಸುಮಾರು ಒಂದು 8-10 ಹಳೆಯ ವರ್ಷದ ಸ್ನೇಹ ಅವರಿಗೆ. ಐ ಡೋಂಟ್ ನೋ, ಅವರೇ ಹೇಳಿದ್ದು ನಮ್ಮಲ್ಲಿ ನನಗೆ. ಸೊ ಹೀಗಾಗಿ ಸರ್ ಶ್ರೀನಿವಾಸ ರಾಜ್ ಅವರೇ, ನೈಸ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಫಾರ್ ಗಿವ್ ಎನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟೈರ್ ಟೀಮ್. ಆ್ಯಂಡ್ ಇನ್ನೊಂದ್ಸಲ ದಯಮಾಡಿ 15ನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು, ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ಸಖಿಯರು ಯಾರಿದ್ದಾರೋ ಎಲ್ಲರ ಜೊತೆಲೂ ಬಂದು
ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ. ಖಂಡಿತವಾಗ್ಲೂ ಆಗುತ್ತೆ. ಇದೊಂದು ಹೋಮ್ಲಿ ಮತ್ತೆ ಒಂದು ಫ್ಯಾಮಿಲಿ, ಒಂದು ಬಹಳ ಹ್ಯೂಮರಸ್ ಆಗಿ ಒಂದು ಇದೆ ಈ ಕತೆ. ಇದು ಇಷ್ಟು ಹೇಳ್ತಾ ಈ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಂಟೈರ್ ಈ ಟೀಮ್ಗೆ ಎಲ್ರಿಗೂ ನನ್ನ ಹೃದಯಪೂರ್ವಕವಾದ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ ಸರ್. ಮಾತಲ್ಲ ನಿಮ್ಮನ್ನು ಕಳಿಸ್ಬಿಟ್ರೆ ಹೆಂಗೆ ಸರ್? ಸುಪ್ರೀಂ ಹೀರೋ ಅವರನ್ನ ಒಂದು ಹೆಜ್ಜೆ ಬರಬೇಕು, ನಾವೆಲ್ಲರೂ ನೋಡಬೇಕು. ಮತ್ತೊಮ್ಮೆ ಹಾಡು ಬರುತ್ತೆ ಸರ್. ಇವಾಗ ಹಾಡು ಬರಲಿ ಸರ್. ನಿಮ್ಮೆಲ್ಲರ ಫೇವ್ರೆಟ್ ಹಾಡು ಬರುತ್ತೆ ಸರ್. ಸರ್ ಒಂದೇ ಒಂದು ಹೆಜ್ಜೆ ಸರ್. ಕಮಾನ್, ಮ್ಯೂಸಿಕ್ ಪ್ಲೀಸ್. ಬಾ ಗಣೇಶ್. ಬಾ 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 ಬನ್ನಿ ಬನ್ನಿ ಬಾ ಸರ್. ನಾಗೇಂದ್ರ ಪ್ರಸಾದ್ ಬರಲೇಬೇಕು. ಬಾ ಗಣೇ. ಯಾರು? ನಾಗೇಂದ್ರ ಪ್ರಸಾದ್ ಸರ್. ನಾಗೇಂದ್ರ ಪ್ರಸಾದ್ ಸರ್, ಬನ್ನಿ ಸರ್. ರಘು ಅಕ್ಷಿತ್ ಶಶಿಕುಮಾರ್ ಅವರು ಇದ್ದಾರೆ. ಆದಿತ್ಯ ಶಶಿಕುಮಾರ್ ಅವರು ಇದ್ದಾರೆ. ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಕಮಾನ್. ಸರ್ ಮಾಳ್ವಿಕಾ ಅವರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಂಡ್ಬಿಡೋಣ. ಸೊ ಬನ್ನಿ ಮ್ಯಾಮ್. ಓಕೆ, ರೆಡಿ? ಒನ್ ಲಾಸ್ಟ್ ಟೈಮ್ ನೀವು ನಮ್ಮ ಜೊತೆ ಡಾನ್ಸ್ ಮಾಡಿ ಎಲ್ರು. ಓಕೆ, ಇಬ್ಬಿಬ್ರು ಹೀರೋಯಿನ್ಸ್. ವಾ 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 ವಾ. ಆಲ್ ರೈಟ್. ಸೊ ಇವಾಗ ನಮ್ಮ ಚಿತ್ರದ ವೆರಿ 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 ಬ್ಯೂಟಿಫುಲ್ ಅಂಡ್ ವೆರಿ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಮಾಳ್ವಿಕಾ ನಾಯರ್ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಸೊ ಮಹಾನಟಿಯಲ್ಲಿ ಇವ್ರನ್ನ ನೀವು ನೋಡಿದ್ದೀರಾ, ಕಲ್ಕಿಯಲ್ಲಿ ಇವ್ರನ್ನ ನೋಡಿದ್ದೀರಾ. ಸೊ ಮೊದಲಿಗೆ ಕರ್ನಾಟಕಕ್ಕೆ, ಕನ್ನಡ ಸಿನಿಮಾಗೆ ನಿಮಗೆ ಸ್ವಾಗತ. ವೆಲ್ಕಮ್ ಟು ಕನ್ನಡ ಫಿಲಂ ಇಂಡಸ್ಟ್ರಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ. ಕರೆಕ್ಟ್ ಕರೆಕ್ಟ್. ಬಟ್ ಟುಡೇ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಮೀ. ತುಂಬ ತುಂಬ ಖುಷಿ ಆಯಿತು. ಮೈ ಹಾರ್ಟ್ ಇಸ್ ಸೋ ಫುಲ್ ಆಫ್ ಹ್ಯಾಪಿನೆಸ್ ಸೀಯಿಂಗ್ ಎವ್ರಿ ಸಿಂಗಲ್ ಬಾಡಿ ಹಿಯರ್. And Ganesh sir is the reason for it. I don't think anybody else could do what he has done for the film, for all of us, for this happy moment. This is my first Kannada film, but I have never felt like that because Ganesh sir, Prashant sir, Srinivas Raju sir have hand-held me through every single step of making of this film. And Dwapara is such a beautiful song. I mean, I love this song, but thank you, Jaskaran ji. Thank you, sir. Thank you, Arjun Janya sir, for the beautiful song that is, booming in Kannada right now. Thank you so much for your love. For the first time, I feel what it must have felt like to be a Kannada actor. Thank you for the wonderful, wonderful welcome. And very soon, I'm going to speak only in Kannada. Till then, David Bandhu, Nam Cinema Krishnam Pranaya Sakhi, theatre la nodi.
ಪ್ರೋತ್ಸಾಹ ಮಾಡಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ನ ಗಳಿಸಿ ಆನ್ 15th of August. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಳ್ವಿಕಾ ಅವರೇ. ಎಷ್ಟು ಸುಂದರವಾಗಿ ಕನ್ನಡ ಮಾತಾಡುವಂಥ ಪ್ರಯತ್ನ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಐ ಆಮ್ ಶೋರ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ 100% ಕನ್ನಡದಲ್ಲಿ ಅವ್ರು ಮಾತಾಡ್ತಾರೆ ಅಂತ. ಸೊ ಈಗ ನಮ್ಮ ಸಿನಿಮಾದ ಹಾಡುಗೀತೆಗಳನ್ನು 6 ಗೀತೆಗಳನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಾ. 7th ಸಾಂಗ್ 14th ರಿಲೀಸ್ ಆಗುತ್ತೆ. ಆ ಗೀತೆಯನ್ನು ಹಾಡಿರುವಂಥ ರಕ್ಷಿತಾ ಸುರೇಶ್ ಅವರಿದ್ದಾರೆ. ಕ್ವಿಕ್ಲಿ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಸೊ ಆಗಸ್ಟ್ 14ನೇ ತಾರೀಕು ಆ ಒಂದು ಗೀತೆ ರಿಲೀಸ್ ಆಗ್ತದೆ. ಗೀತೆಯನ್ನ ಹಾಡಿರುವಂತ ಹರ್ಷಿತಾ ಸುರೇಶ್ ಅವರು. ಇನ್ನ ವೇಟ್ ಮಾಡಿಸದೆ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ದ ಒನ್ ಅಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನ. ಎಲ್ರಿಗೂ ನಮಸ್ಕಾರ. ಜೊತೆಲಿ ಹೇಳೋಣ ಎಲ್ಲರೂ, ಎಲ್ಲರೂ ಖುಷಿಯಾಗಿದ್ದೀವಲ್ವಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಆಡಿಯೋನ ಇಷ್ಟು ದೊಡ್ಡ ಮಟ್ಟದ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ಬ ಕನ್ನಡಿಗರಿಗೂ, ನನ್ನ ಟೀಮ್ ಅವರು ಏನು ಎಫರ್ಟ್ ಹಾಕಿ ಸಾಂಗ್ಗಳು ಮಾಡಿದ್ರು, ನಮ್ಮ ಟೀಮ್ಗೆ ಹಾಗೂ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹಾಗೂ ನನ್ನ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ರಾಜ್ಯಾದ್ಯಂತ ಎಲ್ಲೆಲ್ಲೂ ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ನನ್ನ ಅಭಿಮಾನಿಗಳಿಗೂ ಸಾಷ್ಟಾಂಗ ನಮಸ್ಕಾರ. ಯಾಕೆಂದರೆ ನನಗೆ ಅನಿಸ್ತಾ ಇತ್ತು ಒಂದು ಸುಮಾರು ದಿನದಿಂದ ಹಂಗೆಲ್ಲ ಸಾಂಗ್ ಆಗ್ತಾ ಇತ್ತು, ಯಾಕೆ ಈ 1.5-2 ವರ್ಷದಿಂದ ನಾವು ಕೇಳಿಸ್ತಿಲ್ವಲ್ಲ ಅಂತ. ಸೊ ನನಗೆ ಗೊತ್ತು, ನನಗಿಂತ ಹೆಚ್ಚು ಹೆಚ್ಚು ಖುಷಿ ಪಟ್ಟಿರೋದು ನನ್ನ ಅಭಿಮಾನಿಗಳು ಅಂತ. ನನಗೆ ನಾನು ಶೂಟಿಂಗ್ ಮುಗಿಸ್ತೀನಿ, ಮನೆಗೆ ಹೋಗ್ತೀನಿ, ಇಲ್ಲ ನಂದೇ ಆದ ಬಳಗ ಇದೆ, ನಮ್ಮ ರಘು ಅಣ್ಣ, ಗಿರಿ, ರವಿ, ಒಂದು 5-6 ಜನ ಜೊತೆ ಮಿಂಗಲ್ ಆಗ್ತೀನಿ. ಆದರೆ ನೀವು ಓದ್ತಾ, ನಿಮ್ಮ ಕೆಲಸಗಳನ್ನ ಮಾಡ್ತಾ, ನಿಮ್ಮ ಗೋಲ್ಡನ್ ಸ್ಟಾರ್ದು ಒಂದು ದೊಡ್ಡ ಸಾಂಗ್ ಬರಬೇಕು ಅಂತ ಕಾಯ್ತಾ, ನನಗೋಸ್ಕರ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ದ, ನಮ್ಮ ಗಣೇಶ್ ಅವ್ರ ಸಾಂಗು ಅಂತ ಹೇಳ್ಕೊಂಡು ತಿರುಗ್ತಿದ್ದೀರಲ್ಲ, ಹೇಳ್ಕೊಂಡು ಖುಷಿ ಪಡ್ಕೊಂಡು ನೀವು ಆ ಖುಷಿನ ಇವತ್ತು ನನಗೆ ಕೊಟ್ಟಿದ್ದೀರಿ. ಸೊ ಈ ನನ್ನ ದ್ವಾಪರ ಆಗಿರ್ಬೋದು, ಚಿನ್ನಮ್ಮ ಆಗಿರ್ಬೋದು, ಈ ಸಾಂಗ್ನ ಸಕ್ಸಸ್ ನನ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಇದು ನಾನು ಸಮರ್ಪಿಸ್ತಾ ಇದ್ದೀನಿ. ಇದನ್ನು ಕೆಲವೊಂದ್ಸಲಿ ಓಕೆ 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 ಮಾ, ಥ್ಯಾಂಕ್ ಯು. ನಾನು ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ. ಜೈಕಾರ ನಿಮಗೆ ಹಾಕ್ಬೇಕು, ನನಗೆ ಬೇಡ ಜೈಕಾರ. ಸೊ ಕೆಲವೊಂದ್ಸಲಿ ಒಂದೊಂದು ಗಾಡ್ ಹ್ಯಾಸ್ ಹಿಸ್ ಓನ್ ಪ್ಲ್ಯಾನ್ಸ್ ಅಂತ ಇರುತ್ತೆ. ದೇವರು ಅವನದೇ ಆದ ಒಂದು ಪ್ಲ್ಯಾನ್ನ ಇಟ್ಕೊಂಡಿರ್ತಾನೆ, ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾನೆ. ಆ ಥರದಲ್ಲಿ ನನ್ನ ಪ್ಲ್ಯಾನ್ ಅಲ್ಲ, ಆ ದೇವರು ಪ್ಲ್ಯಾನಿಂದಾಗಿ ನಮ್ಮ ಶ್ರೀನಿವಾಸ್ ರಾಜು ಹಾಗೂ ಪ್ರಶಾಂತ್ ಅವರು ನನ್ನನ್ನು ಈ ಸಿನಿಮಾಗೆ ಹಾಕ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಿದ್ದಾರೆ. ಜೋರ್ ಚಪ್ಪಾಳೆ ಅವರಿಬ್ಬರಿಗೂ ಮೊದಲು. ಹಾಗೆ ಇಷ್ಟು ದೊಡ್ಡ ತಾರಾ ಬಳಗ, ನನಗೆ ಯಾವಾಗಲೂ ಶೂಟಿಂಗ್ ಮಾಡಬೇಕಾದ್ರೆ ಖುಷಿಯಾಗಿರಬೇಕು ಅಂತ. ಬೆಳಗ್ಗೆ ಶೂಟಿಂಗ್ ಹೋಗಿ ಒಂದು ತಟ್ಟೆ ಇಡ್ಲಿ, ಚಟ್ನಿ, ಒಂದು ಮಸಾಲೆ ವಡೆ ಹಾಕ್ಕೊಂಡು ರಂಗಣ್ಣ ರಘುವ್ರ ಜೊತೆ, ಸಾಧು ಜೊತೆ ಎಲ್ಲ ತರಲೆ ಮಾಡಿಕೊಂಡು, ಗಿರಿನ ಕಾಲು ಎಳ್ಕೊಂಡು, ಆ ಎನರ್ಜಿಲಿ ಹೋಗಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರೆ ಸಿಗುವಂತಹ ಖುಷಿ ಸುಖ ನನಗೆಲ್ಲೂ ಸಿಗಲ್ಲ. ಕಾರಣ ಇಷ್ಟೇ, ನನಗೆ ಅತಿ ಹೆಚ್ಚು ಖುಷಿ ಮನಸ್ತೃಪ್ತಿ ಎಲ್ಲಾಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ಅದು ಸಿನಿಮಾ ಕ್ಯಾಮ್ರಾ ಮುಂದೆ ನನಗೆ ಅತಿ ಹೆಚ್ಚು ಖುಷಿ ಸಿಗುತ್ತೆ. ನನ್ನ ಮನೆ ಹಾಗೂ ಸಿನಿಮಾ ಕ್ಯಾಮ್ರಾ ಮುಂದೆ ಸಿಗೋ ಸುಖ ನನಗೆ, ನೀವು ನನ್ನ ಮುಂದೆ ಎಷ್ಟೇ ಕೋಟಿ ತಂದು ಹಾಕಿದ್ರು ನನಗೆ ಖುಷಿ ಸಿಗಲ್ಲ ಅದು ಕ್ಯಾಮ್ರಾ ಮುಂದೆ. ಯಾಕೆ ಅಂದರೆ ನಾನು ಏನಾದರೂ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಲ್ಲಿ ನನ್ನ ಅಷ್ಟು ಅಭಿಮಾನಿಗಳನ್ನ ನೋಡ್ತಾ ಇರ್ತೀನಿ, ಅಷ್ಟು ಅಭಿಮಾನಿಗಳನ್ನ ನಾನು ಕ್ಯಾಮ್ರಾ ಮೂಲಕ ನೋಡ್ತಾ ಇರ್ತೀನಿ.
ನೀವು ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡಿಗರು ನನ್ನ ಪ್ರೀತಿಸೋರು ಥಿಯೇಟ್ರಿಗೆ ಬಂದು ಏನು ಸಿನಿಮಾ ನೋಡ್ಬಿಟ್ಟು ನಿಮ್ಮ ಗಣೇಶ್ ಚೆನ್ನಾಗಿ ಮಾಡಿದ್ದಾನೆ, ಫೈಟ್ ಚೆನ್ನಾಗಿ ಮಾಡಿದ್ದಾನೆ, ಎಮೋಷನ್ ಚೆನ್ನಾಗಿ ಮಾಡಿದ್ದಾನೆ, ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾನೆ ಅಂತಿರಲ್ಲ, ಅದು ಕಾರಣನೇ ನಾನು ನಿಮ್ಮ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿ, ಅತಿಯಾದ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್. ನಾನು ತುಂಬ ಮಾತಾಡಬೇಕು ಅಂದ್ಕೊಂಡಿದ್ದೆ, ಲ್ಯಾಗ್ ಮಾಡಿಬಿಟ್ರಿ ಇವರು. ಕೂತು 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 ಇನ್ನು ಸ್ವಲ್ಪ ಹೊತ್ತಾದರೆ ಮೊಳಕೆ ಹೊಡೆಯೋದು. ಆ್ಯಂಡ್ ಆ ಕೃಷ್ಣನ್ ಸಾಂಗ್ ಭಾಳ ಚೆನ್ನಾಗಿ ಹಾಡಿದಿರಿ ನೀವು. ನನಗೆ ಭಾಳ ಫೇವ್ರೇಟ್ ಅದು. ಚಿತ್ರಮ್ಮ ಎಲ್ಲ ಫೇವ್ರೇಟು, ನಿಮ್ಮ ಸಾಂಗ್ ಭಾಳ ನನಗೆ ಫೇವ್ರೇಟ್. ಅದು 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಾನು ಕೂಡ ಕೃಷ್ಣನ್ ಭಕ್ತ. ನಾನು ಅವರ ಫಿಲಾಸಫಿ, ನಾನು ಭಗವಂತನಿಗೆ ಫಾಲೋಯರ್, ನಾನು ಕೃಷ್ಣನ್ ಫಾಲೋಯರ್. ಆ ಸಾಂಗ್ ನೀವು ಹಾಡಿದಿರಿ, ತುಂಬ ಚೆನ್ನಾಗಿ ಹಾಡಿದಿರಿ, ಥ್ಯಾಂಕ್ ಯು. ಆದರೆ ನೀವು ಹಾಡಿದ್ರಲ್ಲ ಆ ಸಾಂಗು, ಅದು ಬರ್ದಿರೋದು ನಮ್ಮ ಡಾಕ್ಟ್ರು. ನೀವು ಹೆಸರು ಹೇಳಿಲ್ಲ, ಕೇಸ್ ಹಾಕ್ತಾರೆ ಈಗ ಅವರು. ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ನೋಟಿಸ್ ಬಂದರೂ ಬರ್ಬೋದು. ಡಾಕ್ಟ್ರೇ ಬನ್ನಿ ಇಲ್ಲಿ, ನೀವು ಒಂದು ನಿಮಿಷ ಬನ್ನಿರಿ ಇಲ್ಲಿ. ನಾನು ಡಾಕ್ಟ್ರು ಭಾಳ ಹಳೆಯ ಸ್ನೇಹಿತರು, ತುಂಬ ಹಳೆಯ ಸ್ನೇಹಿತರು. ನನಗೆ ಸುಮಾರು ಹಾಡುಗಳು ಬರೆದವ್ರೆ, ಈ ಮಟ್ಟಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಈ ಸಾಂಗ್ನ ಈ ಮಟ್ಟಕ್ಕೆ ಬರೆದಿದ್ರಿ ನೀವು. ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಫೇವ್ರೇಟ್ ಲೈನ್ ನಾನು ಹೇಳೋದಕ್ಕಿಂತ ನೀವು ಹೇಳಿ ಯಾವುದು ಅಂತ. ಎಲ್ರಿಗೂ ಫೇವ್ರೇಟ್ ಆ ಲೈನು, ಜೊತೆಲಿ ಹೇಳ್ಬಿಡೋಣ. ಪಾದ ನೀವು ಹೇಳಿ. ಪಾದ ಪದ್ಯಾನ, ನೆಕ್ಸ್ಟ್ ಲೈನ್ ನೀವು ಹಾಡಿ. ಪಾದ ಪದ್ಯಾನ ಹಾಡ್ರಪ್ಪ, ಹಾಡಪ್ಪ ನೀನು. ಜೇನ ದನಿಯೋಳೆ. ಓ ಡಾಕ್ಟ್ರು ಮರ್ತ್ಬಿಟ್ಟವ್ರೆ. ಅಲ್ಲ ಯಾವ್ದು ಕನೆಕ್ಟ್ ಆಗ್ತಾ ಇದಾರೆ ಅಂತ ಅವರು. ಜೇನ ದನಿಯೋಳೆ, ಮೀನ ಕಣ್ಣೋಳೆ, ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ, ಎದೆಗೆ ಇಳಿದೋಳೆ, ಜೀವ ಝಲ್ಲೆಂದಿದೆ. ನನ್ನ ಇಡೀ ತಂಡಕ್ಕೆ ನಿಜ ಹೇಳ್ತೀನಿ, ಜೀವ ಝಲ್ಲೆಂದಿದೆ. ಥ್ಯಾಂಕ್ ಯು. ಹೋಲ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಆಗಸ್ಟ್ 15 ಸ್ವಾತಂತ್ರ್ಯ ದಿನದಂದು ನಿಮ್ಮ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ನೋಡಿ, ಹರಸಿ, ಹಾರೈಸಿ. ಹಾಗೆ ಶಶಿ ಅಣ್ಣ ಅವ್ರ ಸಿನಿಮಾ ಸುಮಾರು ಜನ ಹೇಳಿದ್ರು, ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದ್ವಿ ಅಂತ. ನಾವು ಅಷ್ಟೇ ಸರ್, ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದವರು. ಶಶಿ ಸರ್ ಅವರ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಭಾಳ ಖುಷಿ ತಂದುಕೊಡ್ತು. ಅಣ್ಣನ ಬಗ್ಗೆ ಏನು ಹೇಳಬೇಕಾಗಿಲ್ಲ, ನನಗೆ ಅವರು ತಂದೆ ಥರ. ನಮ್ಮ ರಘು ಅಣ್ಣ ಮೈ ಫ್ರೆಂಡ್, ನನ್ನ ತಂದೆ ಸಮಾನರು. ಆ್ಯಂಡ್ ಗಿರಿ ಮೈ ಕ್ಲೋಸೆಸ್ಟ್ ಫ್ರೆಂಡ್. ಎಲ್ಲರೂ ಅದ್ಭುತ ಕಲಾವಿದರದ. ನಮ್ಮ ಮಾಳವಿಕಾ ನಯ್ಯರ್ ಅವರು ಭಾಳ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದಿರಿ ಮಾಳವಿಕಾ ಅವರೇ. ಆ್ಯಂಡ್ ವೆಲ್ಕಮ್ ನಿಮಗೆ ನಮ್ಮ ಇಂಡಸ್ಟ್ರಿಗೆ. ಹಾಗೆ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ಆ್ಯಂಡ್ ಶರಣ್ಯ ಅವರು ಕೂಡ ನೋಡಿದ್ರಿ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ನಿಮಗೂ ಕಂಗ್ರ್ಯಾಟ್ಸ್, ಆಲ್ ದ ಬೆಸ್ಟ್. ಪ್ರತಿಯೊಬ್ಬ ಸಿಂಗರ್ಗೂ ಹಾಗೂ ಜಸ್ಟ್ ಕರಣ್ ಒಳ್ಳೆ ದೊಡ್ಡ ಹಾಡನ್ನು ಹಾಡಿದಿರಿ. ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಆ್ಯಂಡ್ ನನ್ನ ಸಾಂಗ್ ಮೂಲಕ ನೀವು ಅನಿಸುತ್ತಿದೆ ಮೂಲಕ ಹಾಡಿದ್ರಿ. ಈಗ ತಿರ್ಗಾ ದ್ವಾಪರದ ಮೂಲಕ ಸೂಪರ್ ಹಿಟ್ ಆಗಿದ್ರಿ. ನಿಮ್ಮ ಎಲ್ಲ ಸಾಂಗು ನನಗೆ ಆಗಲಿ ಬೇರೆ ಯಾರಿಗೆ ಹಾಡಲಿ, ನಿಮ್ಮ ಎಲ್ಲ ಸಾಂಗು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಪ್ರತಿಯೊಬ್ಬ ನಮ್ಮ ಡೈಲಾಗ್ ರೈಟರ್, ನಮ್ಮ ಜಗ್ಗಪ್ಪ, ಎಲ್ಲರೂ ನಮ್ಮ 8 ಜನ ಹೀರೋಯಿನ್ಸ್ ಏನಿದ್ದಾರೆ ಎಲ್ರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಅಭಿಮಾನಿಗಳಿಗೂ, ಸ್ನೇಹಿತರಿಗೂ, ಕನ್ನಡಿಗರಿಗೂ ಈ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ. ಹಾಗೆ ಒಂದು ಸಾಂಗ್ ಒಂದು ಮಟ್ಟಕ್ಕೆ ಹೋದಾಗ ಅದನ್ನು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದಂತಹ ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ, ಮಾಧ್ಯಮ ಮಿತ್ರರಿಗೂ ನಿಮ್ಮ ಗಣೇಶ್ನ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ದಾಸೇಗೌಡ, ನಮ್ಮ ಜಗ್ಗಿ, ನಮ್ಮ ಕುಮಾರ್, ನಮ್ಮ ಸನತ್, ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ.
ಅವ್ರು ಯಾವಾಗಲೂ ಕೇಳೋರು, ಸಾರ್ ನಿಮ್ಮ ಪಿಕ್ಚರ್ ಜಾತ್ರೆ ಮಾಡಬೇಕು ಅಂತ. ನಮ್ಮ ರೇಣು ಮಾಡ್ರಪ್ಪ ಈ ಸಲ ಪಿಕ್ಚರ್ ನಿಮ್ಮದು ಜಾತ್ರೆ ಮಾಡಿ ತೇರು ಹೇಳಿರಿ, ಜನಗಳಿಗೆ ಖುಷಿ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ಲರೂ ಡ್ಯಾನ್ಸ್ ಆಡಿದ್ದೀವಿ. ಈಗ ನಮ್ಮ ಆಂಕರ್ ಅವರು ಡ್ಯಾನ್ಸ್ ಆಡ್ತಾರೆ. ಯಾರು ಹೋಗಬೇಡಿ, ಡ್ಯಾನ್ಸ್ ಆಡಿ. ಥ್ಯಾಂಕ್ ಯು. ಸೊ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ, ಈ 3 hours ಹೇಗೆ ಕಳೀತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಟ್ ವಾಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ರಿಗೂ